ನಮಸ್ಕಾರ ವೀಕ್ಷಕರೇ, ಸ್ನೇಹಮಯಿ ಕೃಷ್ಣ ಮತ್ತು ಮೂಢ ಮಾತುಗಳು ಎನ್ನುವ ಗರುಡ ಟಿವಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಸ್ನೇಹಮಯಿ ಕೃಷ್ಣ ಉತ್ತಮ ಹೋರಾಟಗಾರರು, ಕೆಚ್ಚೆದೆಯ ಹೋರಾಟಗಾರರು, ಹಾಗೆ ಯಾವುದೇ ಮುಲಾಜಿಲ್ಲದ ಮಾತುಗಾರರು. ಅದು ಯಾರೇ ಆಗಲಿ ತಪ್ಪು ಮಾಡಿದಾಗ ನಾನು ಅಲ್ಲಿ ನಿಲ್ತೀನಿ ಅನ್ನೋ ಒಂದು ಮಾತು ಜೊತೆಗೆ ಒಂದು ಮಾತನ್ನ ಅದ್ಭುತವಾಗಿ ಅವರು ಹೇಳ್ತಾರೆ. ಪ್ರತಿಯೊಬ್ಬರು ಹೋರಾಟಗಾರರು ಆಗಬೇಕು. ತೆರಿಗೆ ಕಟ್ತೀರಿ, ಮೌನವಾಗಿರ್ತೀರಿ. ನಿಮ್ಗೇನೀಗ ಭಾಗ್ಯಗಳನ್ನು ಇನ್ನೊಂದು ಕೊಡ್ತಾರಲ್ಲ, ಎಲ್ಲಿಂದ ಕೊಡ್ತಾರೆ? ನಿಮ್ಮ ಜೇಬಿನಿಂದ ತಗೊಂಡು ನಿಮಗೆ ಕೊಡ್ತಾರೆ. ಇಲ್ಲಿ ಮೂಢ ಹಗರಣ ಬಗ್ಗೆ ಈಗ ಗರುಡ ಟಿವಿ ಕೂಡ ಹಾಕಿತ್ತು, ಒಂದು ವರ್ಷದ ಕೆಳಗೆ ಪ್ರಸಾರ ಮಾಡಿತ್ತು. ಹಾಗೆ ಈಗ ಅದನ್ನ ಮುಂಚೂಣಿಯಲ್ಲಿ ಬಂದಿದ್ದಾರೆ. ಇದನ್ನ ಒಂದು ಗ್ರಿಪ್ನಿಂದ ಹಿಡ್ಕೊಂಡು ಹೋರಾಟ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಏನು ಅಂತ ನೀವು ಯಾಕೆ ಆಟನ ನೋಡೋದಂಗೆ ನೋಡ್ತೀರಾ? ನೀವು ಕೂಡ ಹಕ್ಕನ್ನ ನೀವು ಪ್ರತಿಪಾದಿಸುವಾಗ ಕರ್ತವ್ಯವನ್ನ ಮರೆಯಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರ ನಾಗರಿಕರ ಕರ್ತವ್ಯ ಇದು. ದಿಕ್ಕು ತಪ್ಪಿದಾಗ ಆಡಳಿತ ಆ ದಿಕ್ಕನ್ನ ಸರಿಯಾದ ದಿಕ್ಕಿನ ಕಡೆ ಬದಲಿಸಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ನಾವು ಅರ್ಧ ಗಂಟೆಯ ಮೇಲ್ಪಟ್ಟು ಅವ್ರ ಜೊತೆ ಸಮಯವನ್ನ ಕಳೆಯುವ ಒಂದು ಸದಾವಕಾಶ ನನಗೆ ಸಿಕ್ಕಿತ್ತು. ಈಗ ನಾವು ಅವರ ಜೊತೆಗೆ ಏನೇನು ಮಾತಾಡ್ತೀವಿ ಅಂತ ಹೇಳಿ ನಿಮಗೆ ಕರ್ಕೊಂಡು ಹೋಗ್ತೀವಿ. ನಮಸ್ಕಾರ ವೀಕ್ಷಕರೇ, ನವರಾತ್ರಿಯ ಪ್ರಶ್ನೆಗಳು ಸ್ನೇಹಮಯಿ ಕೃಷ್ಣ ಅವ್ರ ಜೊತೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ಹಾಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಈಗ ಆ ಮೂಢ ಪ್ರಶ್ನೆ ಬಂದಾಗ, ಮೂಢ ಕ್ವಶನ್ ಬಂದಾಗ ಕೇಳುವ ಒಂದೇ ಒಂದು ಹೆಸರು. ಆ ಕಡೆ 14 ಸೈಟ್ ಆಯಿತು, ಆಮೇಲೆ ಹಗರಣ ಆಯಿತು. ಆದರೆ ಹೋರಾಟದ ಮೂಲ ಯಾವುದು? ಆ ಹೋರಾಟದ ಮೂಲವನ್ನ ಹುಡುಕ್ತಾ ನಾವೀಗ ಹೇಳ್ತಾರಲ್ಲ, ಮೂಲಭೂತವಾದಿ ಅಂತಿರೋದು ಏನಂತಿರೋ ಸ್ನೇಹಮಯಿ ಕೃಷ್ಣ ಅವ್ರ ಜೊತೆಗೆ ಇದ್ದೀವಿ. ಈಗ ಯಾವುದೇ ರೀತಿಯಿಂದ ಜಗ್ಗಂಗಿಲ್ಲ. ಈಗ ನಾನು ಕೃಷ್ಣಮೂರ್ತಿ, ಅವರು ಕೃಷ್ಣ, ಇಬ್ರು ಕೃಷ್ಣಗಳು ಕೂತ್ಕೊಂಡು ಇಲ್ಲಿ ಕೊಳಲು ಊದ್ತಾ ಇಲ್ಲ. ಒಂದು ವಿಶೇಷವಾದ ಚರ್ಚೆಗೋಸ್ಕರ ನಾವು ಅವ್ರನ್ನ ಮಾತಾಡಿಸ್ಲಿಕ್ಕೆ ಬಂದಿದ್ದೀವಿ. ನಿಮಗೆ ಗೊತ್ತಿದೆ, ಸಾಕಷ್ಟು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಅವರು ಇರ್ತಾರೆ. ಕಲ್ಲು ಹೋಗದಾಗ ಫಸ್ಟ್ ಅವ್ರಿಗೆ ಬೀಳ್ತದೆ, ನಂತರ ಹಿಂದೆ ಹೋರಾಟಗಾರರು ಕೆಲವೊಬ್ರು ಓಡಿ ಹೋಗ್ತಾರೆ, ಕೆಲವೊಬ್ರು ನಿಂತ್ಕೊಳ್ತಾರೆ. ಜರಡಿನಲ್ಲಿ ಕಾಳು ಹಾಕಿದಾಗ ಗಟ್ಟಿ ಕಾಳುಗಳು ಉಳ್ಕೊಂತವೆ, ಜೋಳ ಕಾಳು ಬೀಳ್ತವೆ. ಇಲ್ಲಿ ಫ್ರಮ್ ದ ಡೇ ಒನ್ ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ತೇಜವಾದ ಏನೇನಾಯ್ತು ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಅವುಗಳ ಮಧ್ಯೆ ಅವ್ರು ಎದ್ದೆದ್ದು ಬರ್ತಾ ಇದ್ದಾರೆ. ನಿಜವಾಗ್ಲು ಸರ್, ನಿಮ್ಗೊಂದು ಹ್ಯಾಟ್ಸ್ ಆಫ್ ಸರ್. ಯಾಕಂದ್ರೆ ನಿಮ್ಮ ಟೆನ್ಷನ್ ನಾವು ನೋಡಿದೀವಿ. ಪ್ರಾಯಶಃ ಪ್ರತಿ ವ್ಯಕ್ತಿ ಹೋರಾಟಗಾರರ ತಮ್ಮನ್ನ ನಿಮ್ಮ ಸ್ಥಾನದಲ್ಲಿ ಗುರುತಿಸ್ಕೊಂಡಿದ್ರೆ ಸ್ಪೀಡ್ ಬ್ರೇಕರ್ ನೋಡಲಾರ್ದಂಗೆ ಓಡೋಗ್ತಿದ್ರು ಅಂತ ನನ್ನ ಅನಿಸಿಕೆ. ಸರ್, ತಮ್ಮ ಈ ಹೋರಾಟದ ಪ್ರವೃತ್ತಿ ಏನಿದೆಯಲ್ಲ, ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ಅಂತ ಹೇಳ್ತಲ್ಲ, ಇದು ಯಾವಾಗಿಂದ ಶುರುವಾಯಿತು? ಯಾಕಂದ್ರೆ ನಿಮ್ ಬಗ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಮೂಲದಿಂದ ಬರಬೇಕು ಅಂದಾಗ ಯಾವಾಗಿಂದ ಶುರುವಾಯಿತು ನಿಮ್ಮ ಹೋರಾಟ? ಸರ್, 2006ನೇ ಇಸ್ವಿಯಿಂದ ನನ್ನ ಹೋರಾಟ ಪ್ರಾರಂಭ ಆಗ್ತದೆ ಸರ್. ಸೊ ಹಂತವಾಗಿ ಬೆಳ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀವಿ. ಸೊ ಮೊದಲಿಂದಲೂ ಕೂಡ ಯಾವುದೇ ಹೋರಾಟನ ಪ್ರಾರಂಭ ಮಾಡಿದ್ರೆ ಅಂತ್ಯ ಕಾಣಿಸೋರ್ಗೂ ಹೋರಾಟನ ನಿಲ್ಲಿಸಲ್ಲ. ಸೊ ಹೀಗಾಗಿ ನನ್ನದೇ ಆದ ರೀತಿ ಒಂದು ಶಕ್ತಿ ಗಳಿಸ್ಕೊಂಡಿದೆ ಅಂತ ಹೇಳ್ಬೋದು. ಒಂದು ಮೈಸೂರು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಗಮನಿಸಿದಾಗ ನನ್ನದೇ ಆದ ಒಂದು ಶಕ್ತಿ ನಿರ್ಮಾಣ ಆಗಿದೆ. ಒಬ್ಬ ವ್ಯಕ್ತಿಯಾಗಿದ್ದನು ಒಂದು ಶಕ್ತಿಯಾಗಿ ರೂಪಿಸ್ಕೊಂಡಿದೆ ಅಂದರೆ ತಪ್ಪಾಗಲಾರದು. ಸೊ ಇದಕ್ಕೆಲ್ಲ ನನ್ನ ಆತ್ಮೀಯ ಹಲವಾರು ಸ್ನೇಹಿತರುಗಳು, ಹಿತೈಷಿಗಳು ಮತ್ತು ನಿಮ್ಮಂಥ ಮಾಧ್ಯಮ ಮಿತ್ರರು ಇವರೆಲ್ಲರೂ ಕಾರಣರಾಗಿದ್ದಾರೆ. ನಾನು ಒಬ್ಬನೇ ಅಲ್ಲ, ನಾನೊಂದು ಶಕ್ತಿಯಾಗಿರೋ ಕಾರಣ ಹಿಂದೆ ಹಲವಾರು ಶಕ್ತಿಗಳು ತಮ್ಮ ಕಾರ್ಯಗಳನ್ನು ಮಾಡ್ತಾ ಇರೋದ್ರಿಂದ ಇದು ಸಾಧ್ಯ ಆಗಿದೆ ಅಂತ ನನ್ನ ಹೋರಾಟಕ್ಕೆ ಒತ್ತಾಸೆ ಆಗಿದ್ದರು ಅಂತ ಹೇಳ್ತೇನೆ. ಹೌದು ಸರ್, ಈಗ ಡೇ ಒನ್ ಹೋರಾಟ ಪ್ರಾಯಶಃ ಹೇಳ್ತಾರಲ್ಲ, ತಲಕಾರಿನಲ್ಲಿ ಕಾವೇರಿನಲ್ಲಿ ಒಂದು ಸಣ್ಣ ಜರಿ ಬರ್ತದೆ, KRS ವರೆಗೆ ನೀರು ಹರಿದು ಬರುತ್ತೆ. ಈಗ 2024 ಒಂದ್ ರೀತಿಯಿಂದ ಟೆನ್ಷನ್ ಫುಲ್ ಅಂದ ಪ್ರಾಯಶಃ ನಿಮ್ಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಆ ಹೋರಾಟದಲ್ಲಿ ಏನ್ ಹೇಳ್ತಾರಲ್ಲ, 10 ಹಡ್ದವ್ರಿಗೆ ಏನಂತ ನೋವು, 11ನೇದು ಹಂಗೆ ಮಗು ಆಗಿತ್ತು ಅಕ್ಷಿ ಅಂದ್ರೆ ಅಂತ ಹೇಳಿ ತಮಾಷೆ ಹೇಳ್ತಿರ್ತಾರೆ. ಈ ಸತಿ ಕೆಲವೊಂದು ವಿಶೇಷವಾಗಿ ಪಿತೂರಿಗಳು ನಿಮ್ಮ ವಿರುದ್ಧ ಅದು ಇದೇ ಟೈಮ್ನಲ್ಲಿ ನಡೀತಾ ಇದ್ದು, ಒಪ್ತೀರಾ ಸರ್? ಇದಕ್ಕೆ ಖಂಡಿತವಲ್ಲ ಸರ್. ಈಗಲ್ಲ ಸರ್, ಹೋರಾಟ ಪ್ರಾರಂಭ ದಿನಗಳನ್ನು ಕೂಡ ನನ್ನ ವಿರುದ್ಧ ಪಿತೂರಿ ನಡೆಸುವಂಥದ್ದು, ಸಂಚು ರೂಪಿಸುವಂಥದ್ದು, ನನ್ನ ಹೋರಾಟ ಹತ್ತಿಕ್ಕುವಂಥ ಹಲವಾರು ರೀತಿಯಲ್ಲಿ ಪ್ರಯತ್ನ ಪಡುವಂಥದ್ದು ನಡೀತಾ ಇದೆ. ಈಗಲೂ ಕೂಡ ನಡೀತಾ ಇದೆ ಮತ್ತು ಮುಂದಿನ ಕೂಡ ನಡೆಯುತ್ತೆ. ಸೊ ಅದು ಸಹಜ ಪ್ರಕ್ರಿಯೆ ಅಂತ ಅನಿಸುತ್ತೆ. ಯಾಕಂದರೆ ಹಗಲು ಇದ್ದಾಗ ರಾತ್ರಿ ಹೇಗೆ ಬರುತ್ತೋ ಹಾಗೆ ಈ ಹೋರಾಟ ಇದ್ದಾಗ ಇಂಥ ಒಂದು ಪಿತೂರುಗಳು, ಸಂಚುಗಳು ವಿರೋಧಿಗಳಿಂದ ಆಗುವಂಥದ್ದು ಸಹಜ.
ಈಗ ಹೇಳ್ತಾರಲ್ಲ ಒಂದ್ ರೀತಿಯಿಂದ ಪಿತೂರಿ ಅನ್ನೋ ನಾಯಿನ ಛೂ ಬಿಡ್ತಾ ಇದಾರಂತೀರ ಕೆಲವೊಬ್ರು? ಖಂಡಿತವಲ್ಲ ಸರ್, ಅದು ಸಹಜವಾಗಿ ನಡೀತಾ ಇರ್ತದೆ. ಸೊ ಆನೆ ಹೋಗ್ಬೇಕಾದ್ರೆ ನಾಯಿಗಳು ಬೊಗಳುತ್ತೆ ಅಂತೇಳಿ ಆನೆ ಹೋಗೋದು ನಿಲ್ಸಲ್ಲ ಸರ್, ತನ್ನ ಪಾಡ್ತಾನೆ ಹೋಗ್ತಾ ಇರುತ್ತೆ. ಹಾಗೆ ನನಗೆ ಅವರು ಯಾವುದೇ ರೀತಿ ತೊಂದರೆ ಕೊಟ್ಟರು, ಏನೇ ಸಂಚು ರೂಪಿಸಿದ್ರು, ಸೊ ಏನೇ ಕಿರುಕುಳ ನೋಡಿದ್ರು, ನಾನು ವಾಡ ಹತ್ತಿಕೊಂಡ ಪ್ರಯತ್ನಗಳು ಏನೇ ನಡೆಸಿದ್ರು ಕೂಡ ಸೊ ನನ್ನ ವಾಡ ನಿಲ್ಸಲ್ಲ. ಸೊ ನಾನು ಮುಂದುವರಿತಾನೆ ಇರ್ತೀನಿ ಸರ್. ಅದು ಈಗಾಗಲೇ ಸಾಬೀತಾಗಿದೆ. ಯಾಕಂದರೆ 2010 ಇಸ್ವಿಲಿ ಇದೇ ಪೊಲೀಸರು ನನ್ನ ವಾಡ ಹತ್ತಿಕೋ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ ಜೈಲಿಗೆ ಕಳಿಸಿದ್ರು. ಆ ಜೈಲಲ್ಲಿದ್ರು ಕೂಡ ನಾವು ಆ ವಾಡ ನಿಲ್ಲಿಸಿದೆ, ಅಲ್ಲೇ ಜೈಲಿಂದನೇ ಮುಂದುವರಿಸಿದ್ದೆ. ಹಾಗಾಗಿ ಸ್ನೇಹ ಕೃಷ್ಣ ಎಲ್ಲಿದ್ದು ಕೂಡ ಓಡ ಮಾಡ್ತಾನೆ, ನಿಲ್ಸಲ್ಲ ಅನ್ನೋದೊಂದು ಇದೆಯಲ್ಲ. ಹಾಗಾಗಿ ಹೆಚ್ಚಿನ ಒಂದು ಪ್ರಯತ್ನಗಳು ಏನು ಪರಿಣಾಮ ಬೀರ್ತಿಲ್ಲ. ಸರ್, ಈಗ ದಾಖಲೆಗಳನ್ನ ಕ್ರೋಢೀಕರಿಸ್ತೀರಿ ನೀವು. ಪ್ರಾಯಶಃ ದಾಖಲೆ ಕೆಲವೊಬ್ರು ಕುಂಬಳಕಾಯಿ ಕಳ್ಳರು ಅದನ್ನ ಕೊಡಕ್ ಹೋಗೋದಿಲ್ಲ, ಯಾಕಂದ್ರೆ ಅದನ್ನ ಕೊಟ್ರ ತಾವೇ ತಮ್ಮ ಕಾಲ್ ಮೇಲೆ ಕಲ್ಲು ಹಾಕೊಂಡಂಗೆ ಇರ್ತದೆ. ಅಂತ ಸಮಯದಲ್ಲಿ ತಾವು ಯಾವ ರೀತಿ ಒಬ್ಬ RTI ಆಕ್ಟಿವಿಸ್ಟ್ ಆಗಿ ಯಾವ ರೀತಿ ನೀವು ಇದನ್ನ ತಗೊಳ್ತೀರಾ ಸರ್? ಸರ್, ನಾನೇ ಕೆಲವು ಸಂದರ್ಭದಲ್ಲಿ ನೇರವಾಗಿ ದಾಖಲೆ ಸಂಗ್ರಹ ಮಾಡಕ್ಕೆ ಹೋದಾಗ ಕೊಡೋದಕ್ಕೆ ಅವ್ರ ಹಿಂದೆ ಮುಂದೆ ನೋಡ್ತಾನೆ ಕಾರಣಕ್ಕೆ ಸೊ ನಾನು ಬೇರೆ ಬೇರೆ ಸ್ನೇಹಿತರ ಹೆಸರಲ್ಲಿ ಅವ್ರ ಮುಖಾಂತರ ದಾಖಲೆಗಳನ್ನ ಪಡ್ಕೊಂಡು ನಾನು ವಾಡ ನಡೆಸ್ತೀನಿ. ಹೆಚ್ಚು ಕಮ್ಮಿ ನಿಮ್ಮ ಹೆಸರಲ್ಲಿ ಹಾಕ್ಬಿಟ್ರು ಅದು ಏನೋ ಇರ್ತದಪ್ಪ ಅನ್ನೋದ್ ರೀತಿಯಿಂದ ತಿರಸ್ಕರಿಸ್ತಾರಂತೀರ? ಸರ್, ನನ್ನ ಹೆಸರು ನೋಡಿದಂಗೆ ಅವರು ಆ ದಾಖಲೆಗಳನ್ನ ಕೊಡೋದಕ್ಕೆ ನಿರಾಕರಿಸುವಂಥದ್ದು ಅಥವಾ ಮತ್ತೊಂದು ವಿಳಂಬ ಮಾಡುವಂಥದ್ದು, ಈ ಥರ ಹಲವಾರು ಪ್ರಯತ್ನಗಳು ಮಾಡ್ತಾರೆ. ಸೊ ಹಾಗಾಗಿ ಕೆಲವು ನೇರವಾಗಿ ನಾನೇ ಅರ್ಜಿ ಸಲ್ಲಿಸಿ ದಾಖಲೆಗಳು ಪಡ್ಕೊಳ್ತೇನೆ, ಇನ್ನು ಕೆಲವು ಸೊ ನನ್ನ ಪರಿಚಯರ ಮುಖಾಂತರ ಅರ್ಜಿ ಸಲ್ಲಿಸಿ ಅವ್ರ ಮುಖಾಂತರ ಪಡ್ಕೊಳ್ತೀನಿ. ಸೊ ಈಗ ನೀವು ಕೆಲವೊಂದು ಪೇಪರ್ ಅರ್ಜಿಗಳು ಹಾಕ್ತೀರಿ, ನಿಮ್ಮನ್ನ ಕೆಲವರು ಕಾಗದದ ಭಯೋತ್ಪಾದಕ ಅನ್ಕೊಂಡಿದ್ರೆ ಅದಕ್ಕೆ ನಿಮ್ಮ ಉತ್ತರ ಏನ್ ಸರ್? ಸರ್, ಅಲ್ಲಿ ಎಚ್ಚರಿಕೆ ಬೇರೆ, ಭಯಕ್ಕೆ ಬೇರೆ. ಜನರಿಗೆ ಅದೇ ಸಮ ಅರ್ಥ ಆಗ್ತಿಲ್ಲ. ಸೊ ಈಗ ನ್ಯಾಯಾಲಯ ಕೂಡ ಕೆಲವು ಸಲ ಸಮನ್ಸ್ಗಳು ಕಳಿಸಿದಾಗ ನೀವು ಹಾಜರಾಗಲಿ ಅಂದ್ರೆ ಏಕಪಕ್ಷವಾಗಿ ತೀರ್ಮಾನ ತಗೊಳ್ತೀವಿ, ಈ ಥರದ ಕೆಲವು ಉಲ್ಲೇಖಗಳಿರುತ್ತೆ. ಹಾಗಂದ ತಕ್ಷಣ ಅದು ಭಯೋತ್ಪಾದಕ ಅಥವಾ ಬೆದರಿಕೆ ಅಂತ ಹೇಳಕ್ಕಾಗಲ್ಲ. ಅದೊಂದು ಎಚ್ಚರಿಕೆ, ಕಾನೂನಾತ್ಮಕ ಎಚ್ಚರಿಕೆ. ಸೊ ನಾನು ಕೂಡ ಇದು ಕಾನೂನಾತ್ಮಕ ಎಚ್ಚರಿಕೆ ಕೊಡೋದು ಅನಿವಾರ್ಯ ಆಗುತ್ತೆ. ಸೊ ಇಲ್ಲ ಅಂತಂದರೆ ಅಧಿಕಾರಿಗಳು ಕೆಲಸ ಮಾಡಲ್ಲ, ತಮ್ಮ ಕರ್ತವ್ಯಕ್ಕೆ ಪೂರಕವಾಗಿ ನಡ್ಕೊಳ್ಳಲ್ಲ. ಹಾಗಾಗಿ ಕೆಲವು ಸಲ ಕಾನೂನಾತ್ಮಕ ಎಚ್ಚರಿಕೆನ ಕೊಡ್ತೀನಿ. ಅದನ್ನ ಅವರು ಭಯೋತ್ಪಾದನೆ ಆಗಿ ಅಂತ ಹೇಳ್ಕೊಂಡು ಅದು ಅವರ ತಪ್ಪು ತಿಳುವಳಿಕೆ, ಅದಕ್ಕೆ ಸೊ ನಾನೇನು ಮಾಡೋಕ್ಕಾಗಲ್ಲ. ಸೊ ಈಗ ಮೂಢ ಹಗರಣ, ಇಲ್ಲಿ ಒಂದು ಹಗರಣ ಇದೆ ಹೇಳ್ತಾರಲ್ಲ ಆಪ್ತ ಮಿತ್ರದ, ಇಲ್ಲೊಂದು ಸಮಸ್ಯೆ ಇದೆ ಅನ್ನಂಗೆ, ಅದು ನಿಮಗೆ ಅನಿಸಿದ್ದು ಹೆಂಗೆ ಅಥವಾ ಆ ಮೂಲ ಜಾಡ್ ಹಿಡ್ಕೊಂಡು ಹೋಗಿದ್ದು ಹೆಂಗೆ ಸರ್ ತಾವು? ಸರ್, ಈ ಪ್ರಕರಣದಲ್ಲಿ ನಾನು ಹೋಗಲಿಲ್ಲ ಸರ್. ಇದು ಕಳೆದ ಒಂದು ವರ್ಷದಿಂದ ಕೂಡ ಕೆಲವು ವ್ಯಕ್ತಿಗಳು ಸೊ ದಾಖಲೆನ ಸಂಗ್ರಹ ಮಾಡಿಕೊಂಡು ಹೋರಾಟ ಮಾಡುವಂಥ ಪ್ರಯತ್ನ, ಹಲವಾರು ರೀತಿ ಪ್ರಯತ್ನಗಳು ಮಾಡಿದರು. ಸೊ ಅದು ಅವ್ರ ಕೈಲಿ ಸಾಧ್ಯ ಆಗದಿದ್ದಾಗ ಸುಮಾರು ಒಂದು 6 ತಿಂಗಳಿಂದನೇ ನನ್ನನ್ನು ಭೇಟಿ ಮಾಡಿ ಸಿದ್ದರಾಮಯ್ಯ ಒಬ್ಬ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಅವ್ರ ವಿರುದ್ಧ ನಮ್ಗೆ ಹೋರಾಟ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಸೊ ಇದಕ್ಕೆ ನೀವೇ ಸೂಕ್ತವಾದ ವ್ಯಕ್ತಿ ಕಿಶೋರ, ಈ ಥರ ನೀವು ಹೋರಾಟ ಮಾಡಿ ಅಂತ ಹೇಳೋರು. ನಾನು ನಂದೇ ಅದು 108 ಕೆಲಸ ಒತ್ತಡದಿಂದ ನನಗೆ ಸಾಧ್ಯ ಆಗಲ್ಲ. ಈಗ ನೀವು ಹೇಗಿದ್ರು ದಾಖಲೆ ಸಂಗ್ರಹ ಮಾಡಿದ್ರೆ ನೀವು ಹೋರಾಟ ಆಗಲೇ ಮಾಡ್ತಿದ್ರಂದ ನೀವು ಹೋರಾಟ ಮಾಡಿ ಅಂತೇಳಿ ಅವ್ರಿಗೆ ವಾಪಸ್ ಕಳಿಸಿದ್ದೆ. ಸೊ ಅದಾದ 3 ತಿಂಗಳ ನಂತರ ಬಹುಶಃ ಜುಲೈ ತಿಂಗಳಿನಲ್ಲಿ ಮತ್ತೆ ಅವನನ್ನು ಸಂಪರ್ಕಿಸಿಲ್ಲ. ನಮ್ಮಿಂದ ಖಂಡಿತ ಸಾಧ್ಯನೇ ಇಲ್ಲ. ಸೊ ಇದು ನೀವೇ ಸೂಕ್ತವಾದ ವ್ಯಕ್ತಿ, ಯಾಕಂದ್ರೆ ಮತ್ತೆ ಇಲ್ಲಿ ಬರೀ ಸಿದ್ದರಾಮಯ್ಯ ಅಥವಾ ಅವ್ರ ಕುಟುಂಬ ಅದಷ್ಟೇ ಅಲ್ಲ, ಇತರ ರಾಜಕಾರಣಿಗಳು ಕೂಡ ಈ ಥರ ಸಾವಿರಾರು ನಿವೇಶನಗಳನ್ನು ಮುಡನ್ನು ಪಡ್ಕೊಂಡು ಸಾವಿರಾರು ಕೋಟಿಗಳ ವ್ಯವಹಾರ ನಡೆದಿದೆ ಅಂತೇಳಿ ಮಾಹಿತಿ ಕೊಟ್ಟಾಗ ಅವ್ರು ಕೊಟ್ಟಂಥ ಮಾಹಿತಿ ಮತ್ತು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅದಕ್ಕೆ ಪೂರಕವಾದಂಥ ಕೆಲವು ಮಾಹಿತಿ ದಾಖಲೆಗಳನ್ನು ನನ್ನದೇ ಆದ ರೀತಿ ಸಂಗ್ರಹ ಮಾಡಿದಾಗ ನನಗೂ ಭಾಳ ಆಶ್ಚರ್ಯ ಆಯಿತು. ಈ ಮಟ್ಟದಲ್ಲಿ ನಡೆದಿದೆ, ಇದನ್ನು ಪ್ರಶ್ನೆ ಮಾಡಲೇಬೇಕು ಅಂತ ನನಗೆ ಅನಿಸಿಲ್ಲ. ನಾನು ಈ ಹೋರಾಟನ ಪ್ರಾರಂಭ ಮಾಡಿದೆ. ಈಗ ಈ ಹೋರಾಟದಲ್ಲಿ ಜಾಸ್ತಿ ಬಿಂಬಿಸ್ತಾ ಇರೋದು 14 ಸೈಟ್ ಮಾತ್ರ ಕಾಣ್ತಾ ಇದೆ. ಅಥವಾ ಅವರಿಂದ ಪಾರ್ವತಮ್ಮ ಅವರಿದ್ದಾರೆ, ಅವ್ರ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ, ಅಥವಾ ಅವ್ರ ಅಳಿಯ ಇದ್ದಾರೆ, ಅದು ಕುಂಕುಮಕ್ಕೋಸ್ಕರ ಕೊಟ್ಟಿದ್ದು ಅಥವಾ ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಿ ಕೇವಲ 14 ಸೈಟಿಂದ ಇಷ್ಟು 5-6 ಸಾವಿರ ಕೋಟಿ ಹಗರಣ ಅನ್ನಂಗ ರೀತಿಯಲ್ಲಿ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇದೆ ಸರ್. ಇಲ್ಲಿ ಅಸಲಿಗೆ ಎಷ್ಟು ಕ್ವಾಂಟಮ್ದು ಹಗರಣ ಸರ್ ಇದು? ಸರ್, ಇದು ಪ್ರಾರಂಭಿಕ ಅಂತ ಸರ್. ಈ ಪ್ರಕರಣಕ್ಕೆ ಅಂತಿಮ ವರದಿ ಸಲ್ಲಿಸ್ತಾರಲ್ಲ, ಆ ಸಮಯದಲ್ಲಿ ಗೊತ್ತಾಗುತ್ತೆ ಸ್ನೇಹ ಕೃಷ್ಣ ಬರೀ ಸಿದ್ದರಾಮಯ್ಯ ಅಥವಾ ಕುಟುಂಬರ ವಿರುದ್ಧ ಮಾತ್ರ ಹೋರಾಟ ಮಾಡಾರ ಅಥವಾ ಇತರ ಎಲ್ಲ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡಾರ. ಆಗಿಂದ ಕೆಲವರು ಬಿಂಬಿಸಿದರೆ ಸ್ನೇಹ ಕೃಷ್ಣ JDS ಪಕ್ಷ ಮತ್ತು BJP ಪಕ್ಷದ ಕುಮ್ಮಕ್ಕಿಂದ ರೀತಿ ಮಾಡ್ತಾರೆ. ಸೊ ನಾನು ಯಾರ ಪರವಾಗಿ ಯಾರ ವಿರುದ್ಧವಾಗಿ ಕೂಡ ನಾನು ಇಲ್ಲಿ ಅರ್ಜಿ ಸಲ್ಲಿಸಲ್ಲ. ಎಲ್ಲ ರಾಜಕಾರಣಿಗಳು ಕೊಟ್ಟಿಲ್ಲ, ಎಲ್ಲ ಪಕ್ಷದ ವಿರುದ್ಧ ಅಂತಿಮ ವರದಿ ಸಲ್ಲಿಸ್ತಾರೆ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿಂದ ತಾಳ್ಮೆಯಿಂದ ಕಾಯಿರಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 5ರಿಂದ 8 ಸಾವಿರ ನಿವೇಶನಗಳು ಈ ರೀತಿ ಅಕ್ರಮವಾಗಿ ಹಂಚಿಕೆ ಆಗಿದೆ. 5,000 ಕೋಟಿಗಿಂತ ಹೆಚ್ಚಿನ ಅಕ್ರಮ ಹಣದ ವ್ಯವಹಾರ ನಡೆದಿದೆ ಅಂತೇಳಿ. ಸರ್, ಅಲ್ಲಿ ಅವರು ಮಾಡಬೇಕು ಅಂತಂದಾಗ ಆ ಸ್ವಂತ ದೇಹ
ಸ್ವಂತ ಸ್ಮೃತಿ ಇರ್ತದೆ ಒಬ್ಬ ಅಧಿಕಾರಿಗೆ, ಕಮಿಷನರ್ ಆಯಿತು, ಅಧ್ಯಕ್ಷರು, ಅವ್ರು ತಪ್ಪು ಮಾಡಿದಾರ, ಅವ್ರ ಕಡೆ ತಪ್ಪು ಮಾಡಿಸಿದಾರ ನಿಮ್ಮ ಪ್ರಕಾರ? ಸರ್, ಕೆಲವು ಸಂದರ್ಭದಲ್ಲಿ ಅಧಿಕಾರಿಗಳು ಉದ್ದೇಶಪೂರ್ವಕ ತಪ್ಪು ಮಾಡಿದರೆ, ಮತ್ತು ಕೆಲವು ರಾಜಕಾರಣಿಗಳು ತಮ್ಮ ಪ್ರಭಾವನ ಬೀರಿ ಅವರಿಂದ ತಪ್ಪು ಮಾಡಿಸಿದ್ದಾರೆ. ತಪ್ಪು ಅನ್ನೋಕ್ಕಿಂತ ನಾನು ತಪ್ಪು ಅಂತ ಹೇಳ ಸರ್, ಇದು ಅಪರಾಧ ಕೃತ್ಯ ಮಾಡಿಸಿದ್ದಾರೆ. ತಪ್ಪೇ ಬೇರೆ. ಕರೆಕ್ಟ್. ಅಪರಾಧ ಕೃತ್ಯ ಮಾಡಿದ್ರೆ ಮತ್ತೆ ಅಪರಾಧ ಕೃತ್ಯ ಮಾಡಿಸಿದ್ದಾರೆ. ಈಗ ಎಲ್ಲ ಒಂದ್ ಕಡೆ ಅವ್ರನ್ನ ಟಾರ್ಗೆಟ್ ಮಾಡಿ ಹೋದ್ರು, ಕೆಲವೊಂದ್ ಕಡೆ ಹಾವೇರಿ ಕಡೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು, ತುಮಕೂರು ಕಡೆ ಟ್ರಾನ್ಸ್ಫರ್ ಮಾಡಿದ್ರು. ಇಷ್ಟೆಲ್ಲ ಅಕ್ರಮ ಆದ್ರೂ ಕೂಡ ಆ ಹೀಡ್ ಜನರೇಟ್ ಆಗೋವರೆಗೂ ಅವ್ರಿಗೆ ಅದು ಗೊತ್ತಾಗ್ಲಿಲ್ವಾ, ಅಥವಾ ನಮಗೆ ಅವ್ರು ಹೆಲ್ಪ್ ಮಾಡಿದಾರೆ ಎಲ್ಲೋ ಒಂದ್ ಕಡೆ ಉಳಿಲಿ ಅನ್ನೋ ಒಂದು ಬದ್ಧತೆ ಅವ್ರಿಗೆ ಇತ್ತಂತೀರ ಸರ್? ಸರ್, ಈಗ ಉಪಕಾರ ಮಾಡಿದವರಿಗೆ ಒಂದು ಪ್ರತಿ ಉಪಕಾರ ಮಾಡೋದು ಸಹಜ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಅಧಿಕಾರಿಗಳು ತಮಗೆ ಎಲ್ಲ ರೀತಿ ಸಹಕಾರ ಕೊಟ್ಟರಂತ ಅಧಿಕಾರಿನ ರಕ್ಷಣೆ ಮಾಡೋದ ಕೆಲಸನ ಇದುವರೆಗೂ ಮಾಡ್ತಾ ಇದ್ದಾರೆ, ಇವತ್ತಿನಗೂ ಕೂಡ ಮಾಡ್ತಾ ಇದ್ದಾರೆ. ಈಗ ಏನು ಹಿಂದೆ ಇದ್ದ ಮೂಢ ಆಯುಕ್ತ ನಟೇಶ್ ಮತ್ತೆ ದಿನೇಶ್ ಕುಮಾರ್ ಈ ಥರ ಅವರೇ ಮೂಲ ಸೂತ್ರಧಾರರು ಅಂತ ಗೊತ್ತಿದ್ರು ಕೂಡ ಇವತ್ತೂ ಕೂಡ ಅವ್ರ ವಿರುದ್ಧ ಯಾವುದೇ ಕಠಿಣ ಕ್ರಮ ತಗೊಂಡಿಲ್ಲ. ಈಗ ಮುಂದಿನ ದಿನಗಳಲ್ಲಿ ನಮ್ಮ ಲೋಕಾಯುಕ್ತ ಅಧಿಕಾರಿಗಳಾಗಲಿ ಅಥವಾ ಇಡಿ ಅಧಿಕಾರಿಗಳ ಕ್ರಮ ತಗೊಂಡ್ಮೇಲೆ ಅವಾಗ ಇವರು ಬಂಡವಾಳ ಗೊತ್ತಾಗುತ್ತೆ. ಈಗೆಲ್ಲ ಒಂದ್ ಕಡೆ ಒಂದು ತನಿಖೆಗೆ ಅಂತ ಅವ್ರನ್ನ ಅಪಾಯಿಂಟ್ ಮಾಡಿದ್ರು, ಹೆಲಿಕಾಪ್ಟರ್ನಲ್ಲಿ ದಾಖಲೆಗಳನ್ನು ತಗೊಂಡು ಹೋದ್ರು. ಹೆಲಿಕಾಪ್ಟರ್ ಬಂದು ಮೂಡಾದ್ಮೇಲೆ ಇಳಿದಿತ್ತ ಸರ್, ಅಥವಾ ದಾಖಲೆ ತಗೊಳ್ಳಿಕ್ಕೆ ಹೆಲಿಕಾಪ್ಟರ್ ಬಂದಿತ್ತ? ಈ ಹೆಲಿಕಾಪ್ಟರ್ ಕನ್ಫ್ಯೂಷನ್ ನಿಮ್ಮ ಪ್ರಕಾರ ಏನ್ ಸರ್ ಇದು? ಸರ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾನು ಈ ಥರ ಅರ್ಜಿ ಕೊಟ್ಟು ಹೋರಾಟ ಮಾಡೋಕ್ಕಿಂತ ಮುಂಚೆನೆ ಮೈಸೂರು ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಮತ್ತು ದಾಖಲಾತಿಗಳು ಲಭ್ಯ ಆಗಿರೋದ. ಅವರು ಒಂದು 600-700 ಪುಟಗಳ ದಾಖಲಾತಿಯೊಂದಿಗೆ ಮಾನ್ಯ ಲೋಕಾಯುಕ್ತರ ಒಂದು ವರದಿಯನ್ನು ಕೊಟ್ಟಿದ್ರಂತೆ. ಆ ವರದಿ ಆಧಾರದ ಮೇಲೆ ಸರ್ಚ್ ವಾರೆಂಟ್ ಕೂಡ ಪಡ್ಕೊಂಡಿದ್ರು. ಮೂಳ ಅದೇ ಕಚೇರಿ ಮೇಲೆ ದಾಳಿ ಮಾಡಿ ಕೆಲವು ಪ್ರಮುಖ ದಾಖಲೆಗಳನ್ನ ಕಡತಗಳನ್ನ ವಶಪಡಿಸ್ಕೊಳ್ಳೋಕ್ಕೋಸ್ಕರ ಆ ವಿಚಾರನ ಇಲ್ಲಿ ಬೇಲಿಯದ್ದು ಹೊಲ ಮೈತುನಾಗೆ ಆ ಮೈಸೂರು ಲೋಕಾಯುಕ್ತದ ಪೊಲೀಸ್ ಅಧೀಕ್ಷಕರ ಸಜಿತ್ರವರು ಆ ವಿಚಾರನ ನಗರಾಭಿವೃದ್ಧಿ ಸಚಿವರಾದ ಶ್ರೀ ಭೈರತಿ ಸುರೇಶ್ಗೆ ತಿಳಿಸಿದ್ರಿಂದ ಅವ್ರು ಕೂಡಲೇ ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಬಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಗೆ ಭೇಟಿ ಕೊಟ್ಟು ಪ್ರಮುಖವಾದ ಎಲ್ಲ ದಾಖಲಾತಿಗಳನ್ನ ಹೆಲಿಕಾಪ್ಟರ್ ಮುಖಾಂತರ ಬೆಂಗಳೂರು ತಗೊಂಡೋಗಿದ್ದಾರೆ ಅಂತ ಮಾಹಿತಿ ಇದೆ. ಸೊ ಈ ರೀತಿ ಸಹಕಾರ ಮಾಡಿದಂಥ ಸಜಿತ್ರವ್ರನ್ನ ಲೋಕಾಯುಕ್ತ ಇದರಿಂದ ವರ್ಗಾವಣೆ ಮಾಡಿ ಸೊ ಬೆಂಗಳೂರಿನ ಆಯಾ ಜಾಗದಲ್ಲಿ ಉಪ ಪೊಲೀಸ್ ಆಯುಕ್ತರ ನೇಮಕ ಮಾಡಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಈ ಆರೋಪಿ ಮೇಲೆ ಕ್ರಮ ತಗೊಳ್ಬೇಕಾದಂಥ ಅಧಿಕಾರಿನೇ, ಜವಾಬ್ದಾರಿತ ಅಧಿಕಾರಿನೇ ಆರೋಪಿಗಳ ಜೊತೆ ಶಾಮೀಲಾಗಿ ಈ ಥರ ಸಾಕ್ಷ್ಯಗಳನ್ನು ತಗೊಂಡೋಗುವಂಥದ್ದು ಅಥವಾ ಬದಲಾಯಿಸುವಂಥದ್ದು ಅಥವಾ ನಾಶ ಮಾಡುವಂಥದ್ದು, ಸೊ ಈ ಥರ ಎಲ್ಲ ಕೃತ್ಯಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ನಿನ್ನೆ ನಮ್ಮ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರಜಿನ ಕೊಟ್ಟಿದ್ದೀನಿ. ಸರ್, ನೀವು ಹೋರಾಟ ಮಾಡುವಾಗ ಎಲ್ಲೇ ಒಂದು ಕಡೆ ಒಂದು ತಲೆ ಅನ್ಕೊಂಡಿದ್ರಿ, 10 ತಲೆಯ ರಾವಣ ರೀತಿನಲ್ಲಿ, ಅಂದ್ರೆ 10 ತಲೆಗಳು ಬಂದವು. ಯಾಕಂದ್ರೆ ಅದು ಕಾಣದ ಕೈಗಳು ಅಂತೀರಾ, ಅಥವಾ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಇದ್ದವರು ಇಷ್ಟಿದ್ದು. ಎಷ್ಟು ಜನದ ಜೊತೆಗೆ ನಿಮ್ಮ ಹೋರಾಟ ಅಂತ ನಿಮ್ಮ ಅನಿಸಿಕೆ ಸರ್? ಈಗ ಸರ್, 100 ಜನ ಜೊತೆ ಹೋರಾಟ ಇದೆ ಸರ್. ನಾನು ಈ ಏನು ಈಗ ದೂರ ಸಲ್ಲಿಸೋಕ್ಕಿಂತ ಮುಂಚೆನೇ ನನಗೆ ಎಲ್ಲ ಗೊತ್ತಿತ್ತು, ಸಾಕಷ್ಟು ಜನ ಇದರಲ್ಲಿ ಅಕ್ರಮ ಮಾಡಿದ್ದಾರೆ ಅಂತೇಳಿ. ಸೊ ನಾನು ಖಾಸಗಿ ದೂರಜಿಲಿ ನಾನು ಅದು ಸ್ಪಷ್ಟ ಬರ್ತೀನಿ. ನಾನು ಅದು ಖಾಸಗಿ ದೂರಜಿ ಖಂಡಿಕೆ 50 ನೋಡಿದಾಗ ಗೊತ್ತಾಗುತ್ತೆ. ಸೊ ಇದೇ ಏನು ಸಿದ್ದರಾಮಯ್ಯ ಅವರು ಮತ್ತು ಅವ್ರ ಕುಟುಂಬ ಈ ಥರ ಅಕ್ರಮ ನಿವೇಶನ ಪಡೆದಿದ್ದಾರೆ. ಸೊ ಇದೇ ರೀತಿ ಇತರ ರಾಜಕಾರಣಿಗಳು, ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಅಧಿಕಾರಿಗಳು ಅಕ್ರಮ ನಿವೇಶನ ಪಡೆದಿದ್ದಾರೆ. ಸುಮಾರು 5,000 ಕೋಟಿಗಿಂತ ಹೆಚ್ಚಿನ ಅವ್ಯವಹಾರ ನಡೆದ ಮಾಹಿತಿ ಇದೆ. ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಅರ್ಜಿ ಕೊಟ್ಟಿದ್ದೆ. ಸೊ ಹಾಗಾಗಿ ತನಿಖೆ ಸಂದರ್ಭದಲ್ಲಿ 100 ಜನ ಈಚೆ ಬರ್ತಾರೆ, ಅಂದರೆ ಆರೋಪಿಗಳಾಗ್ತಾರೆ. ಒಂದು ದೊಡ್ಡ ಒಂದು ಬದಲಾವಣೆ ಅಂದರೆ ಕ್ರಾಂತಿನೇ ಆಗುತ್ತೆ ನನಗೆ ಅನಿಸಿಕೆ. ಯಾಕಂದರೆ ಎಷ್ಟು ಜನ ಇಲ್ಲಿ ಆರೋಪಿಗಳಾಗ್ತಾರೆ ಅಷ್ಟು ದೊಡ್ಡ ಮಟ್ಟದ ಒಂದು ಹೋರಾಟ ನಡೆಯುತ್ತೆ. ಈ ಹೋರಾಟದಲ್ಲಿ ನಿಮ್ಮ ಮನೋಸ್ಥೈರ್ಯ ನಿಮ್ಮನ್ನು ಕಾಪಾಡ್ಕೊಂಡು ಬಂದಿದೆ. ಎಲ್ಲೇ ಒಂದು ಕಡೆ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬದ ಕಾಳಜಿ ಕೂಡ ನಿಮ್ಗೆ ಇರುತ್ತೆ. ಈಗ ನೀವು ಕೂಡ ಒಂದು ಮೊನ್ನೆಯನ್ನು ದೂರು ಕೊಟ್ರಿ ಅಂತ ಗೊತ್ತಾಯ್ತು, ನಮ್ಮ ಕುಟುಂಬಕ್ಕೆ ಒಂದು ರೀತಿಯಿಂದ ಸೆಕ್ಯೂರಿಟಿ ಬೇಕು ಅಥವಾ ಅವ್ರು ಸೇಫ್ ಆಗಿರ್ಬೇಕು ಅನ್ನೋ ರೀತಿಯಲ್ಲಿ. ಏನು ಸರ್ ಅದು? ಸರ್, ಈಗ ಮೊದಲಿಂದನೂ ಕೂಡ ನಮ್ಗೆ ಒಂದು ಮನೆ ಕುಟುಂಬದವರಿಗೆ ಒಂದು ಭಯ ಅನ್ನೋದಿದ್ದೆ. ಯಾಕಂತಂದರೆ ನನ್ನನ್ನೇ ಅವಲಂಬಿಸ್ಕೊಂಡ್ರೆ ಅವರು ನನಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಸಂಸಾರ ಇದಾಗುತ್ತೆ ಅನ್ನೋದು ಭಯ ಇದೆ. ನಾನು ಹೋರಾಟ ಪ್ರಾರಂಭ ಮಾಡಿದಾಗೆಲ್ಲ ಅವರು ಇದು ಬೇಡ ಅಂತೇಳಿ ಕೂಡ ತಡೆಯೋಂಥ ಪ್ರಯತ್ನ ಪಟ್ಟರು. ಆದರೆ ನಾನು ಅವ್ರಿಗೆ ಮನೆಯವರಕ್ಕೆ ಮಾಡಿಕೊಟ್ಟೆ. ಸಮಾಜ ಹೆಂಗೆ ನಾವು ಸಮಾಜದ ಮಧ್ಯದಲ್ಲಿ ಇತ್ಕೊಂಡು ಸಮಾಜ ಹತ್ರ ನಡೀತಿರೋ ಅಕ್ರಮ ವ್ಯವಹಾರ ನಮ್ಮಂಥವ್ರು ಪ್ರಶ್ನೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬಕ್ಕೆ ನಾವಾಗಿ ನಾವು ಸುಮ್ಮನೆ ಮನೇಲಿರ್ಬೋದು ಅನ್ನೋ ತಪ್ಪು ಕಲ್ಪನೆ. ಸೊ ಸಮಾಜ ಕೆಟ್ಟದಾಗ ನಾವು ಕೂಡ ಕೆಡಬೇಕಾಗತ್ತೆ. ಹಾಗೆಂತೇಳಿ ಅವ್ರಿಗೆಲ್ಲ ಉದಾಹರಣೆ ಸಹಿತ ಮನೆಯವರಿಕೆ ಮಾಡ್ಕೊಂಡ್ಮೇಲೆ ಅವರು ಕೂಡ ಧೈರ್ಯವಾಗಿ ನನ್ನ ಜೊತೆ
ಬೆಂಬಲ ನಿಂತಿದ್ದಾರೆ. ಸೊ ನಿಮ್ಮ ಮನೋಸ್ಥೈರ್ಯದ ಜೊತೆಗೆ ಕುಟುಂಬ ಅದು ಏನಿದೆ ಅಲ್ಲ ಒತ್ತಾಸೆ ಆಗಿದ್ದಾರೆ ನಿಮ್ಮ ಹೋರಾಟಕ್ಕೆ ಅಂತ ಹೇಳ್ತೀವಿ. ಖಂಡಿತವಲ್ಲ ಸರ್, ಈಗ ಮನೆಯವ್ರ ಸಹಕಾರ ಇಲ್ಲದೆ ನಾವು ಇಷ್ಟ ಹೊರಗೆ ಬರಕ್ಕಾಗಲ್ಲ, ಸಾಧ್ಯ ಆಗಲ್ಲ. ಖಂಡಿತ. ಸೊ ಹಾಗಾಗಿ ನನ್ನ ಈ ಹೋರಾಟಕ್ಕೆ ಕುಟುಂಬದವ್ರು ಕೂಡ ಪರೋಕ್ಷವಾಗಿ ಬೆಂಬಲ ಸಹಕಾರ ಇದ್ದೇ ಇದೆ. ಸರ್, ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಲೋಕಲ್ MLA ಅಥವಾ ಕಾಂಗ್ರೆಸ್ ಲೀಡರ್ಗಳು ಅವರೆಲ್ಲ ಹೇಳಿದರು. ಎಲ್ಲೋ ಒಂದು ಕಡೆ ಸರ್, ನಾವು ಒಬ್ಬರನ್ನ ಆಯ್ಕೆ ಮಾಡೋದು, ಒಂದು ನಿಂತ್ಕೊಂಡು ಮತ ಹಾಕಿ ಬಿಸಿಲಿನಲ್ಲಿ ನೆತ್ತಿ ಸುಟ್ಕೊಂಡು ಹಾಕೋದು ನಮ್ಮ ಸೇವಕರು ಅಂತೇಳಿ, ಜನನಾಯಕರಂತ ಅವ್ರು ಕಳ್ಕೊಳ್ಳಿ, ಜನ ಸೇವಕರು ಅಂತ ಇರ್ತಾರೆ, ಸೇವಾಕಾಂಕ್ಷಿಗಳು ಅಂತಾನೆ ಕೈ ಮುಕ್ಕೊಂಬರ್ತಾರೆ. ಇಲ್ಲಿ ಎಲ್ಲೇ ಒಂದು ಕಡೆ ತಿನ್ಲಿಕ್ಕೆ ನಾವು ಅಪಾಯಿಂಟ್ ಮಾಡ್ತಿದ್ದೀವ ಸರ್, ನಮ್ಮ ಅಂದ್ರೆ ತಿನ್ನೋದು ಬಿಟ್ಟು ನಾವು ಮತ ಹಾಕೋದು ಯಾಕೆ ನಿಮ್ಮ ಪ್ರಕಾರ? ಈಗ ಯಾಕಂದ್ರೆ ಈಗ ಮತದಾರ ನಮ್ಮನ್ನು ಒಂದೇ ಪ್ರಶ್ನೆ ಕೇಳ್ತಾರೆ ಸರ್, ಎಲ್ಲ ಅಂದ್ರೆ ನಾವೆಲ್ಲ ಸೇರಿ ಅಷ್ಟು ಜನ, ಇಷ್ಟೊಂದು ಕೋಟ್ಯಾದ ಜನ ಹೋಗಿ ಅಲ್ಲಿ ವಿಧಾನಸೌಧದಲ್ಲಿ ಏನೋ ಒಂದು ನಿರ್ಧಾರ ತಗೊಳಕ್ಕಾಗಿಲ್ಲ, ನಮ್ಮನ್ನು ರೆಪ್ರೆಸೆಂಟ್ ಮಾಡೋರು ಏರಿಯಾದಲ್ಲಿ ಇರ್ತಾರೆ, MLAಗಳು MP ಗಳು ಅಂತೇಳಿ. ಇವ್ರು ಎಲ್ಲ ಸೇರಿದ್ರು ಕೂಡ ಎಷ್ಟು ನೋಡ್ತಾ ಇದೀವಿ ನಾವು, ಒಂದು ಈ ಹಗರಣಗಳ ಸರಮಾಲೆ ಅಂತಾನೆ ಹೇಳ್ಬೋದು. ಈಗ ಅದು ಯಾವ ಪಕ್ಷ ಮಾಡಿತ್ತು ಯಾವ್ದು, ಯಾಕಂದ್ರೆ ಪ್ರತಿಯೊಬ್ರು ಅವರೇ ಇದ್ದಾರೆ ಅಂತ ಹೇಳ್ಬೋದು. ಈಗ ವಾಲ್ಮೀಕಿ ಹಗರಣ ಸರ್, ಇದರಲ್ಲಿ ಅದನ್ನ ಸಬ್ಸೈಡ್ ಮಾಡಕ್ಕೆ ಇನ್ನೊಂದು ಬಂದ್ಬಿಡ್ತದೆ, ಇನ್ನೊಂದು ಬರುತ್ತೆ. ನಮ್ಮ ತೆರಿಗೆ ಈ ರೀತಿ ಕೊಳ್ಳೆ ಹೊಡಿತಾ ಹೋದ್ರೆ ಅಭಿವೃದ್ಧಿ ಪ್ರಶ್ನೆ ಹೆಂಗೆ ಉದ್ಭವಿಸ್ತದೆ ಸರ್? ಇಲ್ಲಿ ಮೂಲ ಸಮಸ್ಯೆ ಇರೋದು ಪ್ರಜೆಗಳೆಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನು ಅಂತಾನೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ. ಎಕ್ಸಾಕ್ಟ್ಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಏನು ಅಂತ ಅರ್ಥ ಮಾಡ್ಕೊಂಡಾಗ ಇಂಥದ್ರ ತಡೆಯೋದಕ್ಕೆ, ಈಗ ನಾನು ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಮುಖ್ಯಮಂತ್ರಿ ಅನ್ನೋ ಅಕ್ರಮವನ್ನು ಬಯಲಿಗಳಿದೆ, ಆ ಒಂದು ಶಕ್ತಿ ನಮಗಿದೆ ಅಂತ ತಿಳ್ಕೊಂಡಾಗ, ಮತ್ತು ನಮ್ಮ ಕರ್ತವ್ಯ ಬಗ್ಗೆ ತಿಳ್ಕೊಂಡಾಗ, ನೋಡಿ ನಾವು ತೆರಿಗೆ ರೂಪದಲ್ಲಿ ಎಷ್ಟು ದುಡ್ಡು ಕೊಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಒಂದು ಆದಾಯ ತೆರಿಗೆ, ಒಂದು ಸೇವಾ ತೆರಿಗೆ, ಒಂದು ಮನೆ ತೆರಿಗೆ, ರಸ್ತೆ ತೆರಿಗೆ, ಆ ತೆರಿಗೆ, ಈ ತೆರಿಗೆ, ಕಟ್ತಾನೆ ಇದೀವಿ. ನಮ್ಮ ಸಂಪಾದನೆ ಹಲವಾರು ಭಾಗ ತೆರಿಗೆ ರೂಪದಲ್ಲಿ ಹೋಗ್ತಾ ಇದೆ. ಆ ಹಣ ಏನಾಗ್ತದೆ ನಾವು ಯಾವತ್ತಾದ್ರು ಪ್ರಶ್ನೆ ಮಾಡಿದೀವ? ಯಾವತ್ತಾದ್ರು ಅದನ್ನ ಕೇಳಿದೀವ? ನಾವು ತೆರಿಗೆ ಕಟ್ಟೋದು ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಅಂತ ನಾವು ತಿಳ್ಕೊಂಡೇ ಇಲ್ಲ. ನಮ್ಮ ದುಡ್ಡಲ್ಲಿ ರಾಜಕಾರಣಿ ದರ್ಬಾರ್ ಮಾಡ್ತಾ ಇದಾರೆ, ಅದನ್ನ ಯಾರು ಪ್ರಶ್ನೆ ಮಾಡ್ತಿಲ್ಲ. ಸರ್ ನೀವು ನೋಡಿ, ನಾನು ಇದೇ ಒಂದು ಕಾರಣಕ್ಕೋಸ್ಕರ ಹಿಂದೆ ಏನು ಗೃಹ ಮಂತ್ರಿ ಆಗಿದ್ರು, ಅವ್ರದ್ದು ಒಂದು ವರ್ಷದ ದಾಖಲೆ ತಗೊಂಡಿದ್ವಿ. ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಏನೇನು ಕೆಲಸ ಮಾಡಿದಾರೆ ಅಂದ್ರೆ, ಯಾವ ಕಾರ್ಯಕ್ರಮ ಭಾಗವಹಿಸ್ತಾರೆ ಅಂತ. ಅವ್ರು ಬರೀ ಉದ್ಘಾಟನೆ, ಭಾಷಣ, ಇಲ್ಲಿಂದ ಅವ್ರಿಗೆ ಹೋಗೋದು, ಅವರಿಂದ ಇವ್ರಿಗೆ ಹೋಗೋದು ಅಷ್ಟೇ ಹೊರತು ಒಂದು ದಿವಸ ಆದ್ರೂ ಕೂಡ ಗಂಭೀರವಾಗಿ ಬೆಳಗ್ಗೆ ಸಂಜೆವರೆಗೂ ತಮ್ಮ ಕಚೇರಿ ಕೂತ್ಕೊಂಡು ಪೊಲೀಸ್ ಇಲಾಖೆಯಲ್ಲಿ ಏನು ಅಕ್ರಮಗಳು ನಡೀತಾ ಇದೆ, ಯಾವ ರೀತಿಯಲ್ಲಿ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸಮಾಜ ಸ್ವಾಸ್ಥ್ಯನ ಹಾಳು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದು ಚಿಂತನೆ ಮಾಡೋಂಥ ಒಂದೇ ಒಂದು ಅಂಶ ಕಂಡು ಬರಲಿಲ್ಲ. ಸೊ ಈಗ ನೋಡಿ, ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿನ್ನ ಹೆಂಡತಿ ಜೊತೆ ಎಲ್ಲರೂ ಒಂದು ಹೋಟ್ಲಿಗಾಗಲಿ ಒಂದು ಕಾಫಿ ಕುಡಿಗ ಎಲ್ಲೂ ಹೋಗಲ್ಲ. ಅದೊಬ್ಬ ಮುಖ್ಯಮಂತ್ರಿ ಆರಾಮಾಗಿ ಹೋಗಿ ಕಾಫಿ ಕುಡಿತಾರೆ, ತಿಂಡಿ ತಿಂದು ಹೋಟ್ಲಾಗ ಹೋಗಿ ತಿಂಡಿ ತಿಂತಾರೆ. ನನ್ಗೆ ಅರ್ಥ ಆಗ್ದಿರೋದಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಹೋರಾಟಗಾರ ನನಗೇನೆ ಒಂದು ಅಷ್ಟು ಬಿಡುವಿಲ್ಲದಾಗ ಇಡೀ ರಾಜ್ಯದ 7 ಕೋಟಿಯ ಪ್ರತಿನಿಧಿ ಆದಂಥ ಮುಖ್ಯಮಂತ್ರಿ ಆರಾಮಾಗಿ ಭಾಷಣ ಮಾಡ್ಕೊಂಡು ಏನ್ ಸರ್, ದಯವಿಟ್ಟು ತಾವು ನಿಮ್ಮ ಮಾಧ್ಯಮ ಮೂಲಕ ನಾವು ಒಂದು ಪ್ರಶ್ನೆ ಮಾಡಿ ಸರ್, ಅವ್ರ ಅಧಿಕಾರಿ, ನೀವು ಯಾವ ಸಮಯದಲ್ಲಿ ಜನರ ಸೇವೆ ಮಾಡ್ತೀರಾ? ಯಾವಾಗ ನೋಡಿದ್ರು ಆ ಕಾರ್ಯಕ್ರಮ ಪ್ರತಿ ದಿವಸ ಯಾವ್ದಾದ್ರು ಒಂದು ಕಾರ್ಯಕ್ರಮ ಭಾಗವಹಿಸ್ತಾರೆ, ಬರೀ ಭಾಷಣ ಮಾಡ್ತಾರೆ. ಹೆಚ್ಚಿನ ಸಮಯ ಇದಕ್ಕೆ ಮೀಸಲಾಡಿ ಇಟ್ಟಿದಾರಲ್ಲ, ಯಾವಾಗ ಜನರು ಕೆಲಸ ಮಾಡ್ತಾರೆ? ತೆರಿಗೆ ಹಣ ಎಷ್ಟು ಮಟ್ಟಿಗೆ ಅವರ ನೋಡಿ, ಈಗ ಒಬ್ಬ ಮುಖ್ಯಮಂತ್ರಿ ಮೈಸೂರು ಬರ್ತಾರೆ ಅಂತಂದ್ರೆ ಎಷ್ಟೋ ಕೋಟಿ ಖರ್ಚಾಗುತ್ತೆ. ಹೌದು. ಆ ಹಣ ಅಭಿವೃದ್ಧಿ ಬಳಸಿದ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಯಾರು ಯೋಚನೆ ಮಾಡ್ತಿಲ್ಲ. ಮತ್ತೆ ಇವರು ಯಾವಾಗ ಜನರ ಬಗ್ಗೆ ಯೋಚನೆ ಮಾಡಿದ್ರೆ ನಂಗೆ ಅರ್ಥನೇ ಆಗ್ತಿಲ್ಲ ಸರ್. ಯಾವಾಗ ನೋಡಿದ್ರು ಅವ್ರು ರಾಜಕೀಯ ಒಂದು ಇದಕ್ಕೋಸ್ಕರ ಮೀಸಲಾಗಿಟ್ಟಿರ್ತಾರೆ, ಬರೀ ಭಾಷಣಕ್ಕೋಸ್ಕರ ಮೀಸಲಾಗಿಟ್ಟಿರ್ತಾರೆ. ಅವರು ಯಾವ ಸಮಯದಲ್ಲಿ ರಾಜ್ಯದ ಬಗ್ಗೆ ಜನರ ಬಗ್ಗೆ ಚಿಂತನೆ ಮಾಡ್ತಾರೆ ನಂಗೆ ಯಾವತ್ತೂ ಅರ್ಥ ಆಗಿಲ್ಲ. ಸೊ ಈಗ ಜನರನ್ನ ಭೇಟಿ ಮಾಡಬೇಕು ಅಂತೇಳಿ ಒಂದಿಷ್ಟು ಕಾರ್ಯಕ್ರಮಗಳು ಫೋಟೋಗೆ ಸೀಮಿತವಾಗಿರ್ತಾರ ಅಂತೀರಾ, ಅಥವಾ ಅದು ಪತ್ರಿಕೆನಲ್ಲಿ ಬಂದ್ರೆ ಅಲ್ಲಿ ಅಜೆಂಡಾ ಮುಗೀತು ಅಂತನಾ, ಹೇಗೆ ಅಂತ? ಸರ್ ಈಗ ಜನರು ಕೊಟ್ಟತಕ್ಕಂಥ ಅರ್ಜಿಗಳನ್ನ ಇಟ್ಕೊಂಡು ಅವ್ರು ಕೆಲಸ ಮಾಡಿದ್ರೆ ಅದು ದೊಡ್ಡ ಕ್ರಾಂತಿ ಆಗ್ತಿತ್ತು. ಇತ್ತೀಚಿನ ಗಮನಿಸಿದ್ವಿ, ಸಿದ್ದರಾಮಯ್ಯ ಚಾಮರಾಜ ಹೋಗಿದ್ದಂತ ಸಂದರ್ಭದಲ್ಲಿ ಜನರು ಕೊಟ್ಟಂತ ಅರ್ಜಿಗಳು ಬೀದಿಲಿ ಬಿಸಾಕಿದ್ರು, ರೈತರೆಲ್ಲ ಹೋರಾಟ ಮಾಡಿದ್ರು. ಸರ್ ಇವತ್ತಿನವರು ಏನು ಅವರು ಜನ ಸ್ಪಂದನ ಕಾರ್ಯಕ್ರಮ ಅದರಿಂದ ಮಾಡ್ತಾರಲ್ಲ, ಅವಾಗ ಅರ್ಜಿಗಳು ಇಸ್ಕೊಂಡಲ್ಲ, ಆ ಎಷ್ಟು ಅರ್ಜಿಗಳಿಗೆ ಅವರು ನ್ಯಾಯ ಕೊಡ್ತಾರೆ, ದಾಖಲೆ ಬಿಡುಗಡೆ ಮಾಡಿ ಸರ್. ಯಾವ್ದು ಫಲಶ್ರುತಿ ಇಲ್ಲ, ಕ್ಲೈಮ್ಯಾಕ್ಸಿಗೆ ಬಂದಿಲ್ಲ. ತಗೊಂಡು ಏನೋ ಹೇಳ್ತಾರೆ, ಅಧಿಕಾರ ಕೊಟ್ಬಿಡ್ತಾರೆ, ಅಧಿಕಾರ ತಗೊಂಡು ಹೇಳ್ತಾರೆ ಕಸಬುಟ್ಟಿಗೆ ಹಾಕೋದು. ಹೌದು. ಇಲ್ಲಿ ಜನರು ಪ್ರಶ್ನೆ ಮಾಡ್ಬೇಕು ಸರ್. ನಾವು ಅವ್ರನ್ನ ಆಯ್ಕೆ ಮಾಡೋದು ನಮ್ಮ ಸಮಸ್ಯೆಗಳ ಬಗ್ಗೆ ಒಂದು ಚಿಂತನೆ ಮಾಡ್ಬೇಕು ಅಂತೇಳಿ ಕುತ್ಕೊಂಡಲ್ಲಿ ಭಾಷಣ ಮಾಡುವಂತಲ್ಲ, ಭಾಷಣ ಮಾಡೋಕೆ ಜನ ಸೇರಿಸುವಂತಲ್ಲ. ಈ ಜನ ನನಗೆ ಅರ್ಥ ಆಗದಿರೋ ಅಂದ್ರೆ,
ಈಗ ನಾವು ಈ ಥರ ಹೋರಾಟ ಮಾಡ್ತೀವಿ ಬಂದಿದ್ರೆ ಯಾರು ಬರಲ್ಲ, ಆದ್ರೆ ಅವ್ರ ಭಾಷಣ ಕೇಳಕ್ಕೆ ಲಕ್ಷಾಂತರ ಜನ ಸೇರ್ತಾರೆ. ಇವ್ರು ಭಾಷಣ ಕೇಳಿದ್ರೆ ಏನು ಲಾಭ ಆಗುತ್ತೆ ಸರ್? ಅದೇ ಒಂದು ಅಷ್ಟು ಲಕ್ಷಾಂತರ ಜನ ಕುತ್ಕೊಂಡು ಕೂರಿಸ್ಕೊಂಡು ಪ್ರಶ್ನೆ ಮಾಡ್ಬೇಕಲ್ವಾ? ನಮ್ಮ ತೆರಿಗೆ ಇಷ್ಟು ಈ ಥರ ರೂಪದಲ್ಲಿ ಇಷ್ಟು ತಗೊಳ್ತಿದ್ದೀರ ನೀವು, ಅದರಲ್ಲಿ ಎಷ್ಟು ಭಾಗನ ನಮ್ಮ ಅಭಿವೃದ್ಧಿಗೆ ಬಳಸ್ತೀರಾ, ಎಷ್ಟು ಭಾಗ ನಿಮ್ಮ ಇದಕ್ಕೆ ಬಳಸ್ತಿದ್ದೀರಾ? ಈಗ ಅವ್ರ ಮುಖ್ಯಮಂತ್ರಿ ಹೆಲಿಕಾಪ್ಟರ್ ಬರಬೇಕು, ಅವ್ರು ಬಂದು ಅದು ಎಲ್ಲ ಅಧಿಕಾರಿಗಳು ಕೆಲಸ ಬಿಟ್ಟು ಅವರಿಂದ ಓಡಾಡಬೇಕು. ಒಬ್ಬ ಮುಖ್ಯಮಂತ್ರಿ ಮೈಸೂರು ಬರ್ತಾರೆ 2 ಸಾವಿರ 3 ಸಾವಿರ ಯಾವ ಅಧಿಕಾರಿಗಳು ಸಾರ್ವಜನಿಕ ಸಿಗಲ್ಲ. ನೀವು ಯಾಕೆ ಬರ್ತೀರಾ ಮೈಸೂರು ಉದ್ಘಾಟನೆ ಮಾಡೋಕ್ಕೋಸ್ಕರ? ನಿಮಗೆ ನಾವು ನೇಮಕ ಈ ಪ್ರಶ್ನೆಗಳು ಯಾರು ಕೇಳ್ತಿಲ್ಲ ಸರ್. ಈಗ ಅದೇ ನಿಮ್ಮ ರೀತಿಯಿಂದ ನಾವು ಒಂದು ಟಾಂಟ್ ಹೊಡೆದು ಒಬ್ಬರು ಅಂದ್ರೆ ಒಂದು ಕುಟುಂಬದಲ್ಲಿ 7 ಜನ ಇದ್ರು. ಇಂಥ ಈ ಸಂಘಟನೆ ಅಥವಾ ಈ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಅವ್ರನ್ನ ಕರ್ಕೊಂಡ್ ಬರ್ತಾರೆ ಒಂದು ಬಸ್ನಲ್ಲೂ ಇನ್ನೊಂದು. ಅವ್ರು 7 ಜನ ಹೋಗ್ತಾ ಇದ್ರು ಸರ್. ನಾನು ಕೇಳ್ತಾ ಇದ್ದೆ, ಯಾವುದೇ ಕಾರ್ಯಕ್ರಮ ಈ ರೀತಿ ಕರೆದಾಗ ಇಡೀ ಕುಟುಂಬ ನೀವು ಲಾಕ್ ಮಾಡ್ಕೊಂಡು ಎದಕ್ಕೆ ಹೋಗ್ತೀರಿ ಅಂದಾಗ ಆತ ಬುದ್ಧಿವಂತ. ಸರ್, ನಾನು ತೆರಿಗೆ ಹಣ ಕಟ್ತೀನಲ್ಲ, ಒಬ್ಬೊಬ್ಬರಿಗೆ 500 ರೂಪಾಯಿ ಕೊಡ್ತಾರಂತ ಸರ್. 5 7 35 3,500 ನನ್ನ ಟ್ಯಾಕ್ಸ್ ಅಮೌಂಟ್ ನನಗೆ ವಾಪಸ್ ಬಂತು, ಹಿಂಗಾಗಿ ನಾನು ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ. ಯಾಕಂದ್ರೆ ಅದು ತಪ್ಪು ತಿಳುವಳಿಕೆ. ಆಮೇಲೆ ಎಣಿಸ್ಕೊಡ್ತೀನಿ ಅಂತ ಹೇಳಿ ಕೆಲವೊಂದ್ಸತಿ ಹೇಳ್ತಿರ್ತಾರ ಅವ್ರು. ಅದು ತಪ್ಪು ತಿಳುವಳಿಕೆ. ಯಾರು ದುಡ್ಡು ಕೊಡೋದು ನಿಮ್ಮ ದುಡ್ಡನ್ನು ಕೊಟ್ಟು ನಿಮ್ಮ ಅಂದ್ರೆ ನಾಯಿ ಮೂಳೆ ಕಡ್ದಂಗೆ ಅಲ್ಲ, ನಿಮ್ಮನ್ನ ಖರೀದಿ ಮಾಡ್ತಾ ಇದಾರೆ. ಓಕೆ ಓಕೆ. ಅವ್ನು ಯಾರು ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡೋಕ್ಕೆ? ಹೌದೌದು ಹೌದು. ಅದಕ್ಕೆ ನಾವು ಕೊಟ್ಟಿದೀವ. ಇದೇ ತಪ್ಪು ಸರ್. ಈ ತರ 500 ರೂಪಾಯಿ 1000 ರೂಪಾಯಿ ನಮ್ಮನ್ನು ಮಾರ್ಕೊಳ್ತಿದೀವಲ್ಲ, ರೈಟ್. ಇದೇ ನಮ್ದು ಈ ತರ ವ್ಯವಸ್ಥೆ ಹಾಳಾಗೋದಕ್ಕೆ, ಪ್ರಜೆಗಳು ಈ ಒಂದು ಸಂಕಷ್ಟ ಅನುಭವಿಸೋದಕ್ಕೆ ಈ ಮನೋಭಾವನೆಗಳನ್ನೇ ತಪ್ಪು. ಅಂದ್ರೆ ನಿಮ್ಮ 500 ರೂಪಾಯಿಗೆ ನಿಮ್ಮ ಧ್ವನಿಯನ್ನ ನಾವು ಖರೀದಿ ಮಾಡಿದೀವಿ, ಅಡಿಗೆ ಹೋಗ್ಬಿಡ್ತದೆ. ಏನ್ 500 ರೂಪಾಯಿ ತಗೊಂಡು ಏನ್ ಮಾಡ್ತಾರೆ ನೀವು? ನಿಮ್ ದುಡ್ಡನ್ನೇ ನಿಮ್ ದುಡ್ಡು ಲಕ್ಷಾಂತರ ರೂಪಾಯಿ ಲೂಟಿ ಹೊಡ್ಬಿಟ್ಟು ನಿಮ್ಗೆ 500 ರೂಪಾಯಿ ಕೊಡ್ತಾರೆ. ನೀವು ಅದಕ್ಕೆ ತೃಪ್ತಿ ಪಡ್ತೀರ. ಅದು ಹೋಗಿ 500 ರೂಪಾಯಿಗೋಸ್ಕರ ನೀವೆಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಹೋಗಿ ಅಲ್ಲಿ ಕೂತ್ಕೊಂಡು ಭಾಷಣ ಕೇಳ್ತಿರೋದು ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ನಮ್ಮ ಜನರ ಮನಸ್ಥಿತಿ ಈ ತರ ಇರೋದ್ರಿಂದನೇ ಬ್ರಿಟಿಷರು 300 ವರ್ಷಗಳ ಕಾಲ ಕೆಲವು ಅಧಿಕಾರಿಗಳಾಗಿ ಇಟ್ಕೊಂಡು ನಮ್ಮ ಜನಗಳನ್ನೇ ಬಳಸ್ಕೊಂಡು ನಮ್ಮ ದೇಶ ಹಾಳು ಮಾಡಿದ್ದು. ನಮ್ಮ ಜನರು ಈಗಲಾರು ಅರ್ಥ ಮಾಡ್ಕೋ, ನಮ್ಮ ಇದನ್ನ ಬಳಸ್ಕೋಬೇಕು, ನಮ್ಮ ಮನಸ್ಥಿತಿನ ಬದಲಾಯಿಸ್ಕೋಬೇಕು, ನಮ್ಮ ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಈಗಲಾರು ಅರ್ಥ ಮಾಡ್ಕೋಬೇಕು. ಜನ ಜಾಗೃತಿ ಆಗ್ಬೇಕು. ಅಲ್ಲಿವರೆಗೂ ಧ್ವನಿಯೇ ಅರಣ್ಯ ರೋಗನಾಗಿರ್ತದೆ. ಖಂಡಿತವಲ್ಲ ಸರ್. ಇಲ್ಲಿ ನಮ್ಮಂತವ್ರು ಅಲ್ಲಿ ಒಂದು ಹೋರಾಟ ಮಾಡಿದಾಗ ಏನೋ ಉಪಯೋಗ ಆಗಲ್ಲ ಸರ್. ಸುಮ್ಮನೆ ಒಂದಷ್ಟು ಏನೋ ಒಂದು ಇದಾಗ್ಬೋದು ಅಷ್ಟೇ ಹೊರತು ಸಂಪೂರ್ಣ ಬದಲಾವಣೆ ಆಗಲ್ಲ. ಸಂಪೂರ್ಣ ಬದಲಾವಣೆ ಆಗ್ಬೇಕು ಅಂದ್ರೆ ಎಲ್ಲ ಪ್ರಜೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ತಿಳ್ಕೋಬೇಕು. ಬರೀ ನಮ್ಮ ಹಕ್ಕನ್ನು ಕೇಳೋದಕ್ಕಿಂತ ಮುಂಚೆ ನಮ್ಮ ಒಂದು ಕರ್ತವ್ಯದ ಪ್ರಜ್ಞೆನ ನಾವು ಓಡಿಸ್ಕೋಬೇಕು. ಅಲ್ಲಿವರೆಗೂ ರಾಜಕಾರಣಿ ಇದೇ ರೀತಿ ನಮ್ಮನ್ನು ಭಿಕ್ಷೆ ಕೊಟ್ಕೊಂಡು ಹಾಳು ಮಾಡ್ತಾರೆ. ಹಂಗೆ ನಗೋಬಾರ್ದು ಅಂದರೆ ಭಾಳ ನೋವಾಗೋದನ್ನ ಸರ್. ಈ ರಾಜಕಾರಣಿಗಳು ಏನು ಅವರು ನಾನು ಬಿಟ್ಟಿ ಬೇಗ ಕೊಟ್ಟೆ, ಆ ಬಿಟ್ಟಿ ಬೇಗ ಕೊಟ್ಟೆ ಹಾಗೆ ಅಂತ ಹೇಳ್ತಾರೆ. ಅದು ಭಿಕ್ಷೆಯ ಒಂದು ಪ್ರತಿರೂಪ ಅಂತ ಯಾರು ತಿಳ್ಕೊಳ್ತಾರ. ಹೌದು, ಅವ್ರೇನು ಪ್ರಿಂಟ್ ಮಾಡಿಕೊಡ್ತಾರೆ ಸರ್. ನಮ್ಮ ತೆರಿಗೆ ನಮಗೆ ಕೊಡ್ತಾರೆ. ಹೌದು. ಸೊ ಹಾಗಾದ್ರೆ ಈಗ ಕಾಂಗ್ರೆಸ್ನವರು ಈ ಬಿಟ್ಟಿ ಭಾಗ ಕೊಡೋದ್ರಿಂದ ಮುಂಚೆ ಯಾರು ಜನರು ಬಸ್ಸಲ್ಲಿ ಓಡಾಡ್ತಿರ್ಲಿಲ್ವಾ? ಯಾರು ಊಟ ಮಾಡ್ತಿರ್ಲಿಲ್ವಾ? ಯಾರು ವಿದ್ಯಾರ್ಥಿಗಳು ತಮ್ಮ ಇದನ್ನು ಮಾಡ್ತಿರ್ಲಿಲ್ವಾ? ನಾನು ಕೇಳೋದು ಸರ್, ನಾವು ಒಂದು ಅಭಿವೃದ್ಧಿ ಕೆಲಸ ಮಾಡಿ ಅರ್ಜಿ ಕೊಡ್ತೀವಿ, ಅದ್ರ ಬಗ್ಗೆ ಗಮನ ಕೊಡೋಲ್ಲ. ಇವ್ರು ಈ ಬಿಟ್ಟಿ ಭಾಗಗಳು ಕೊಡೋದು ಯಾರು ಅರ್ಜಿ ಸಲ್ಲಿಸಿದ್ರು? ತಮ್ಮ ಪ್ರಚಾರಕ್ಕೋಸ್ಕರ, ತಮ್ಮ ಮತವನ್ನು ಖರೀದಿ ಮಾಡೋಕ್ಕೋಸ್ಕರ ಜನರನ್ನು ಮರಳು ಮಾಡೋದಕ್ಕೆ ಈ ಥರ ಬಿಟ್ಟಿ ಭಾಗ್ಯಗಳು ಯೋಜನೆ ಮಾಡ್ತಾರೆ. ಇವರು ಕಾಂಗ್ರೆಸ್ ಅಂತ ಎಲ್ಲರೂ ಅಷ್ಟೇ, ನಾನು ಎಲ್ಲ ಪಕ್ಷದವ್ರಿಗೆ ಸೇರಿಸಿ ಹೇಳ್ತೀನಿ, ಜನರಿಗೆ ಈ ಬಿಟ್ಟಿ ಕೊಡೋದನ್ನ ಈ ಥರ ಉಚಿತವಾಗಿ ಕೊಡ್ತೀನಿ ಅನ್ನೋದನ್ನ ದಯವಿಟ್ಟು ಕಡಿಮೆ ಮಾಡಿ. ಅವರು ಸ್ವಂತ ದುಡ್ದು ಸಂಪಾದನೆ ಮಾಡಿ ಒಂದು ಪ್ರಭುತ್ವ ನಾಗರಿಕನಾಗಿ ಬೆಳೆದಕ್ಕೆ ಬೇಕಾದ ಆ ಕೆಲಸಗಳು ಮಾಡಿ. ಅದು ಬಿಟ್ಬಿಟ್ಟು ನಾನು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹೇಳೋದಲ್ಲ ಸರ್. ಈಗ ವಿಧಾನಸೌಧದಲ್ಲಿ ಅದು ಹೇಳ್ತಾರಲ್ಲ, ಅದು ನಮ್ಮ ಕರ್ನಾಟಕದ ಒಂದು ರೀತಿಯಿಂದ ಅಭಿವೃದ್ಧಿಯ ಟೆಂಪಲ್ ಅಂತಾನೆ ಹೇಳ್ತೀನಿ. ಅಲ್ಲಿ ಚರ್ಚೆಗಳು ಆಗ್ತವೆ, ಇನ್ನೊಂದು ಆಗ್ತವೆ. ಜನರಿಗೆ ಬೇಕಾದ ಅಲ್ಲಿ ಚರ್ಚೆ ಆಗಬೇಕು ಅಥವಾ ಅವ್ರಿಗೆ ಬೇಕಾದ ಜನರು ಒಪ್ಪಿಗೋಬೇಕಾ ಸರ್? ನಿಮ್ಮ ಪ್ರಕಾರ ಒಂದೇನೋ ನಿರ್ಧಾರ ಮಾಡಿಬಿಡ್ತಾರೆ, ಕೆಲವೊಬ್ರಿಗೆ ಒಪ್ಪಿಗೆ ಆಗಲ್ಲ, ಕೆಲವೊಬ್ರು ವಿರೋಧ ಮಾಡ್ತಾರೆ ಸರ್. ಈಗ ವಿಧಾನಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ತಲ್ಲಿ ಏನು ಚರ್ಚೆಗಳಾಗ್ತವೆ ಅದು ನೋಡಿದಾಗ ನೋವಾಗುತ್ತೆ ಸರ್. ಖಂಡಿತ ಖಂಡಿತ. ಏನು ಚರ್ಚೆ ಮಾಡ್ತಾರೆ ಸರ್? ಒಂದು ವಿಚಾರ ಸುಮ್ಮನೆ ಅದ್ರ ಬಗ್ಗೆನೇ ಅವರದ್ದು ಇವರೊಂದು ಕಿರ್ಚಾಡ್ತಾರೆ ಹೊರತು ಒಂದು ಒಳ್ಳೆ ರೀತಿ ಅಭಿವೃದ್ಧಿ ಚರ್ಚೆ ನಡೆಯಲ್ಲ. ಕೂಗಾಡೋದು ಸರ್, ಚರ್ಚೆ ನಡೆಯಲ್ಲ. ಇಲ್ಲಿ ಚರ್ಚೆ ನಡೆಯುತ್ತೆ, ಕೂಗಾಟ ನಡೆಯುತ್ತೆ ಅಷ್ಟೇ. ಸೊ ಚರ್ಚೆ ನಡೀತಾನೆ ಇಲ್ಲ. ಚರ್ಚೆ ನಡೆಸೋಂಥ ಇದನ್ನು ಬಿಟ್ಟು ಎಷ್ಟೋ ವರ್ಷಗಳಾಗ್ಬಿಡೆ ನಾವು ರಾಜಕಾರಣಿಗಳು. ಖಂಡಿತ. ಆದರೆ ಇದರಿಂದ ಗಂಟೆಗಟ್ಟಲೆ ಅಷ್ಟೊಂದು ಬೆಳಗ್ಗೆ ಸಂಜೆ ಚರ್ಚೆಗಳು ಮಾಡ್ತಾರಲ್ಲ, ಅದರಿಂದ ಜನಕ್ಕೆ ಏನು ಉಪಯೋಗ ಆಗ್ತದೆ ಅನ್ನೋ ಬಗ್ಗೆ ಒಂದು ವರದಿ ಕೊಡಿಸಿಲ್ಲ ನೋಡೋಣ. ಖಂಡಿತ. ಜನರ ತೆರಿಗೆ ಅನಾವಶ್ಯಕ ವ್ಯರ್ಥ ಆಗ್ತಿದೆ. ಯಾಕೆ ಇದೆ ಅಂತಂದ್ರೆ ಜನ ಪ್ರಶ್ನೆ ಮಾಡ್ತಿಲ್ಲ ಸರ್. ಈಗ ಮೊನ್ನೆ ಈಗ ದಸರಾ ಉದ್ಘಾಟನೆ ಆಯಿತು. ಅಲ್ಲಿ ಚಾಮುಂಡೇಶ್ವರಿ ಮಹಿಮೆ ಬಗ್ಗೆ ಒಬ್ಬರು ಮಾತಾಡಲಿಲ್ಲ, ದಸರಾ ಯಾಕೆ ಅಂತ ಮಾತಾಡಲಿಲ್ಲ, ದಸರಾ ಉದ್ಘಾಟನೆ ಯಾಕೆ ಮಾಡ್ತಾ ಇದೀವಿ ಅಂತ ಕೂಡ ಗೊತ್ತಾಗ್ಲಿಲ್ಲ ಜನಕ್ಕೆ.
ಅದು ಒಂದ್ ರೀತಿಯಿಂದ ಈಗ ಎಷ್ಟು ಕೋಟಿ ರಿಲೀಸ್ ಮಾಡಿದಾರೆ ಅಂತ ಹೇಳ್ತೀರಾ ಸರ್ ನಿಮ್ಮ ಪ್ರಕಾರ? ಸರ್ ದಸರಾಗೆ ಅದು 40 ಕೋಟಿನ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾರೆ. ಅದು ಅಭಿವೃದ್ಧಿಗೆ ಅಥವಾ ಅವ್ರ ಚರ್ಚೆಗೋಸ್ಕರ ರಿಲೀಸ್ ಮಾಡಿದ್ರ ಹೇಗೆ? ಅದೊಂದು ವೇದಿಕೆ ಮಾಡಿದ್ರ, ರಾಜಕೀಯ ವೇದಿಕೆ ಮಾಡಿದ್ರ? ಸರ್ ಇಲ್ಲಿ ನನಗೆ ನೋವಾಗಿ ಜನ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಆಯ್ತು ರಾಜಕಾರಣಿಗಳು ದುರ್ಬುದ್ಧಿ ಅವ್ರ ಅದೇ ಬುದ್ಧಿನ ಆದ್ರೆ ಒಬ್ಬ ದಸರಾ ಉದ್ಘಾಟನೆ ಮಾಡಿದ ಸಾಹಿತಿ ಇದಲ್ಲ ಹಂಪ ನಾಗರಾಜ್, ಅವರು ಕೂಡ ಈ ವಿಚಾರ ಇಟ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ಬಹಳ ನೋವಾಗುತ್ತೆ. ಯಾಕೆ ನಾವು ನಮ್ಮನ್ನೇ ನಾವು ಮಾರ್ಕೊಂಡ್ಬಿಡ್ತಿದೀವ, ರಾಜಕಾರಣಿಗಳು ಗುಲಾಮರಾಗ್ತಿದೀವ? ಇದು ಬಹಳ ನೋವಂತ ಪ್ರಶ್ನೆ ಸರ್. ಸರ್ಕಾರ ಬಿಡಿಸೋ ಪ್ರಯತ್ನ ನಡೆಸುತ್ತೆ ಹಂಗಿಂಗೆ ಅಂತ ಹೇಳೋರು, ಸರ್ಕಾರದ ಪರವಾಗಿ ಅಂದ್ರೆ ಒಂದು ಪಕ್ಷದ ಪರವಾಗಿ ಮಾತಾಡ್ತಾ ಅಂದ್ರೆ ದಸರಾ ಉದ್ಘಾಟನೆ ಮಾಡೋರು ಎಲ್ಲಿಗೆ ಹೋಗ್ತೇವೆ ನಮ್ಮ ಮನಸ್ಥಿತಿ. ಸೊ ಅಂಥ ಸಾಹಿತಿಗಳೇ ಆ ಥರ ಕೆಟ್ಟ ಮನಸ್ಥಿತಿನ ಬೆಳೆಸ್ಕೊಂಡ್ಬಿಟ್ರೆ ಇನ್ನು ಜನಸಾಮಾನ್ಯರ ಕಥೆ ಏನು, ಅವ್ರ ಮನಸ್ಥಿತಿ ಇನ್ನೆಷ್ಟು ಕೆಟ್ಟದಾಗಿ ಇದಾಗ್ಬೋದು. ಸೊ ಇದೆಲ್ಲ ಒಂಥರ ನೋವಿನ ಸಂಗತಿಗಳು. ಸೊ ಎಲ್ಲ ಒಂದ್ ಕಡೆ ಮೊನ್ನೆ ಒಂದು ಕನ್ಫ್ಯೂಷನ್, GTD ಅವರು JDS ನಲ್ಲಿದ್ದಾರೆ, ಬಟ್ ನೀವು ಸಿದ್ದರಾಮಯ್ಯ ಅವರ ನೀವೇನು ಮಾಡಿಲ್ಲ, ನೀವು ಅಂದ್ರೆ ಒಂದ್ ರೀತಿಯಿಂದ ಸ್ಟೇಜ್ ಜಡ್ಜ್ಮೆಂಟ್ ಕೊಟ್ಟರು, ನೀವು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಈ ಕಡೆ ಅವ್ರದೇ ಪಕ್ಷದ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಅವರು ಒಂದು ರೀತಿಯಿಂದ ಪಕ್ಷದಲ್ಲಿ ಏನೋ ಡಿಫ್ರೆನ್ಸ್ ಇರ್ಬೋದು ಅಥವಾ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿರ್ಬಹುದು, ಅದಕ್ಕೆ ಸಿದ್ದರಾಮಯ್ಯ ಅವರು ಥ್ಯಾಂಕ್ಸ್ ಹೇಳಿದ್ರು, ನಮ್ಗೆ GT ದೇವೇಗೌಡರು ಅವರು ಹಿಂಗೆ ಹೇಳಿದ್ರು, ನಮ್ಗೆ ಇನ್ನೂ ಬಲ ಬಂದಂಗೆ ಆಯ್ತು ಅಂತ ಹೇಳಿ. ಇದನ್ನ ಯಾವ ರೀತಿಯಿಂದ ತಮ್ಮ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ ಸರ್? ನಾನು ಈಗಾಗಲೇ ಮಧ್ಯವೊಂದು ಹೇಳಿದ್ದೀನಿ, ಕಳ್ಳರು ಒಂದಾಗ್ತದೆ. ಅವ್ರು ಕಳ್ಳರು ಸರ್, ಅವ್ರು ಯಾವುದೇ ಪಕ್ಷದಲ್ಲಿ ಇರಲಿ. ಸೊ ಅದಕ್ಕೆ ಹೇಳ್ತಾರೆ, ನಾನು ಪಕ್ಷದ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಯಾವುದೇ ಪಕ್ಷದಲ್ಲಿದ್ರು ಆ ಕೆಟ್ಟ ಮನಸ್ಥಿತಿ ಇರತಕ್ಕಂಥ ರಾಜಕಾರಣಿಗಳು ಅಲ್ಲೂ ಅದೇ ಕೆಲಸ ಮಾಡಿದ್ರೆ, ಯಾವ ಪಕ್ಷದಲ್ಲಿದ್ರು ಅದೇ ಕೆಲಸ ಮಾಡ್ತಾರೆ. ಹಾಗೆ GT ದೇವೇಗೌಡರು ಕೂಡ ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನು 50 ಅನುಪಾತ ಅಕ್ರಮ ನಡೆದಿದೆ, ಆದ್ರೆ ಅವರು ಕೂಡ ಫಲಾನುಭವಿಗಳೇ. ಸೊ ನನಗೆ ಬಂದಿರೋ ಮಾಹಿತಿ ಮತ್ತೆ ಲಭ್ಯವಾದ ದಾಖಲೆ ಪ್ರಕಾರ ಅವರ ಸಹೋದರಿತ ಮಗನ ಹೆಸರಿನಲ್ಲಿ ಸುಮಾರು ಒಂದು 20 ನಿವೇಶನ ಅಕ್ರಮ ಪಡೆದಿದೆ ಅಂತ ಮಾಹಿತಿ ಇದೆ. ಮತ್ತು ಕೆಲವು ಸಂದರ್ಭ ಅದಕ್ಕಿಂತ ಹೆಚ್ಚಿನ ಒಂದು ನಿವೇಶನ ಪಡೆದಿದ್ದಾರೆ, ಅವರ ಷಡಕ್ಕನ್ನ ಹೆಸರಲ್ಲಿ ಪಡೆದಿದ್ದಾರೆ ಅಂತೆಲ್ಲ ಮಾಹಿತಿ ಇದೆ. ಹಾಗಾಗಿ ಈಗಲೇ ಅವರು ಎಚ್ಚೆತ್ಕೊಂಡು ಕಳ್ಳರ ಜೊತೆ ಸೇರ್ಕೊಂಡ್ರೆ ನಾವು ಸ್ವಲ್ಪ ಎಲ್ಲರೂ ಸೇರಿ ಒಂದೇ ವಕೀಲರು ಇಟ್ಕೋಬಹುದು ಅಥವಾ ಒಂದೇ ರೀತಿ ಹೋರಾಟ ಮಾಡ್ಬೋದು, ಈ ಒಂದು ಮನೋಸ್ಥಿತಿಯಲ್ಲಿ ಅವರು ಆ ರೀತಿ ಮಾತಾಡಿದ್ದಾರೆ. ಈಗ 14 ಸೈಟು ವಾಪಸ್ ಬಂತು, ಎಲ್ಲೋ ಒಂದು ಕಡೆ ನಿಮ್ಮ ಹೋರಾಟದ ಫಲಶ್ರುತಿ ಅನ್ಕೊಳ್ರಿ, ಅಥವಾ ಪ್ರೆಷರ್ ಕ್ರಿಯೇಟ್ ಆಯಿತು, ಅಥವಾ ನೀವು ರಾಜ್ಯಪಾಲರ ಬಾಗಿಲನ್ನು ಪದೇ ಪದೇ ತಟ್ಟಿದ್ರಿ, ಹೈಕೋರ್ಟಿಗೆ ಹೋದ್ರಿ, ಇದಾದ್ಮೇಲೆ ಬಂದು ಈಗ ಒಂದು ರೀತಿಯಿಂದ ಅದು ಆ ನಿವೇಶನಗಳ ಮೇಲೆ ಈಗ ಯಾರೋ ಟಾಂಟ್ ಹೊಡೆದು ಹೇಳ್ತಾ ಇದ್ರು, ದಸರಾಗೆ ಹೋಗ್ತೀರಾ ಹಂಗಾರ 14 ನಿವೇಶನಗಳನ್ನ ಕೂಡ ನೋಡ್ಕೊಂಬನ್ನಿ ಅಂತೇಳಿ. ತಾವು ನೋಡಿರ್ತೀರಿ ಅವು ಕೆಲವೊಂದು ಅದು ಒಂಥರ ದುರಂತ, ಅದು ಅಸಹ್ಯ ಕೂಡ ಅಂತ ಹೇಳಿ. ಯಾಕಂದ್ರೆ ಅದು ಪ್ರೇಕ್ಷಣೀಯ ಸ್ಥಳ ಅಂತೂ ಅಲ್ಲ, ಅದು ಸೈಟಿಗೆ ಎಷ್ಟೋ ಇರ್ತವೆ ವಿಶೇಷವಾಗಿ. ಈಗ ಆ ಸೈಟ್ಗಳನ್ನ ಮತ್ತೆ ಯಾರಾದ್ರೂ ತಗೊಳ್ತಾರ, ಅಥವಾ ಅವ್ರು ಬೇಡಪ್ಪ ನಮ್ಮ ಸಾಹೇಬರು ಬಿಟ್ಟಿದ್ದು ನಾನು ತೊಗೊಂಡ್ರೆ ಮತ್ತೆ ಏನಂತಾರ, ಅಥವಾ ಅದು ಯಾವ ರೀತಿಯಿಂದ ಅನಿಸ್ತಾರಂತೀರಿ? ಆಮೇಲೆ ಈಗೇನಿದಾರಲ್ಲ ಮರಿಗೌಡ್ರು, ಅವ್ರು ಸ್ವಲ್ಪ ಪಲಾಯನವಾದಿ ಅಂತ ನನ್ನ ಪ್ರಕಾರ. ಯಾಕಂದ್ರೆ ಏನಾದ್ರೂ ಕೇಳಕ್ ಹೋದ್ರೆ, ಒಂದು ಒಳ್ಳೆ ಪ್ರಶ್ನೆ ಕೇಳಕ್ ಹೋದ್ರೆ, ಅಥವಾ ಅವರಿಗೆ ಉತ್ತರಿಸ್ಲಿಕ್ಕೆ ಆಗ್ಲಾರ ಪ್ರಶ್ನೆ ಇದು ಕೇಳಕ್ ಹೋದ್ರೆ ಟೈಮ್ ವಾಚ್ ನೋಡ್ಕೊಂಡು ಹೋಗ್ಬಿಡ್ತಾರೆ ಅವ್ರು. ಸರ್ ನೈತಿಕತೆ ಇದ್ದಾಗ ಯಾರು ಏನೇ ಪ್ರಶ್ನೆಗಳು ಉತ್ತರ ಕೊಡ್ತಾರೆ ಸರ್. ಆ ನೈತಿಕತೆ ಇದ್ದಾಗ ಈ ಥರ ಫಲಾನುವಾದ ಮಾಡ್ತಾರೆ. ಓಕೆ ಓಕೆ, ಇದು ಸಹಜ ಪ್ರಕ್ರಿಯೆ. ನೈತಿಕತೆ ಇದ್ದಾಗ ನಿಂತ್ಕೊಂಡು ನನ್ನ ರೀತಿ ಎಲ್ಲ ಪ್ರಶ್ನೆಗಳು ಉತ್ತರ ಕೊಡ್ತಾರೆ. ಆ ನೈತಿಕತೆ ಇಲ್ಲದಾಗ ಫಲಾನುವಾದ ಮಾಡೋದು ಸಹಜ. ನನ್ನ ಉದ್ದೇಶ ಸರ್, ಈಗ ಏನು 14 ನಿವೇಶನ ವಾಪಸ್ ಬಂದಿದೆ, ಆ ನಿವೇಶನ ಮತ್ತೊಬ್ಬ ವ್ಯಕ್ತಿಗೆ ಅಕ್ರಮ ಹೋಗೋದಕ್ಕೆ ನಾನು ಬಿಡೋದು. ಈ ನಿವೇಶನಗಳು ಏನು ವಾಪಸ್ ಬರುತ್ತೆ, ಆ ನಿವೇಶನಗಳು ಈಗಾಗಲೇ ಅರ್ಜಿ ಸಲ್ಲಿಸಿರ್ತಕ್ಕಂಥ ಮತ್ತೆ ನಿವೇಶನ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಆ ಅರ್ಹ ಫಲಾನುಭವಿಗಳಿಗೆ ಆ ನಿವೇಶನಗಳು ತಲುಪಬೇಕು. ಸೊ ಅದು ನನ್ನ ಮೂಲ ಉದ್ದೇಶ. ನೀವು ಹೇಳೋದ ಪ್ರಕಾರ ಈಗ ನಾಲ್ವಡಿ ಕೃಷ್ಣರಾಜರ ಕನಸಿನ ಕೂಸು ತೊಟ್ಟಲಲ್ಲೇ ಕೂಡ್ಲಿ, ಅದನ್ನ ಎಲ್ಲರೂ ತೂಗೋಣ ಅಂತ ನೀವು ಹೇಳ್ತೀರಿ. ಹೌದು, ಯಾಕಂದ್ರೆ ಅವ್ರ ಮೂಲ ಉದ್ದೇಶ ಸರ್. ಇಲ್ಲಿ ಸಮಸ್ಯೆ ಆಗ್ತದಾಗೆ ನಮ್ಮ ಸರ್ಕಾರದ ಕಚೇರಿಗಳ ಒಂದು ಇದೇನಿದೆ, ಆ ಮೂಲ ಉದ್ದೇಶ ಬಿಟ್ಬಿಟ್ಟು ಎಲ್ಲೆಲ್ಲೋ ಹೋಗ್ತವೆ. ಹೌದು, ಹಾಗಾಗಿ ಆ ಸರ್ಕಾರಿ ಕಚೇರಿಗಳ ಮೂಲ ಉದ್ದೇಶದ ಪ್ರಕಾರ ನಡ್ಕೋಬೇಕು ಅನ್ನೋದಕ್ಕೆ ನನ್ನ ಹೋರಾಟಗಳ ಒಂದು ಮುಂಚೆ ಕೆಲಸ ಮಾಡ್ತಾಯಿದ್ದೀನಿ ಸರ್. ಓಕೆ. ಈಗ ಎಲ್ಲ ಒಂದ್ ಕಡೆ ಈಗ ಕೆಲವೊಬ್ರು ನಿಮ್ಗೆ ಅವರು ರೌಡಿ ಶೀಟ್ರು ಇದ್ರು, ಇನ್ನೊಂದಿದ್ರು, ಅವು ತೇಜೋವಧೆ ಮಾಡ್ತಾ ಹೋದ್ರು, ಹೌದಾ? ಪ್ರತಿಯೊಂದಕ್ಕೂ ಈಗ ನಾನು ನೋಡಿದ ತಕ್ಷಣ ನಿಮ್ಮ ಪೆನ್ಗಳು ಇನ್ನೊಂದು ಬಿಟ್ರೆ ನೀವು ಯಾವ್ದು ಪೇಪರ್ ಬಿಟ್ಟು ಏನು ಹಿಡ್ದಿಲ್ಲ ನಾನು ತಿಳಿದ ಮಟ್ಟಿಗೆ. ಆ ರೀತಿಯಿಂದ ಅದು ಯಾಕೆ ಸರ್ ಆ ಗೂಬೆನ್ ಯಾಕೆ ಕೂರಿಸ್ತಾರೆ? ವಿಶೇಷವಾಗಿ ನಿಮ್ಮ ಹೋರಾಟದ ಬಂದಾಗ ಮಾತ್ರ ಅದನ್ನು ಹೇಳ್ತಾರೆ. ಯಾಕಂದ್ರೆ ನಿಮ್ಮ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ನಿಮ್ಮಿಂದ. ಈಗ ಯಾರೋ ಒಬ್ರು ಬರ್ತಾರೆ, ನಿಮ್ ಕಡೆ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ, ನೀವೇನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ, ನಿಮ್ ಇಷ್ಟ ಅದೇ ರೀತಿಯಿಂದ ಇರ್ತದೆ. ಯಾಕಂದ್ರೆ ನೀವು ಯಾರೇ ಒಬ್ಬರನ್ನ ರೆಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ನಿಮಗೆ ವಾಹನನೇ ತಗೊಂಡು ಹೋಗ್ಬೇಕಂದ್ರೆ ಒಂದು ಪೆಟ್ರೋಲ್ ಆದ್ರೂ ನೀರು ಹಾಕಿ ಅಂತ ಹೊಡೆಯಕ್ಕಾಗಲ್ಲ.
ಈಗ ಏನ್ ತಗೊಂಡ್ರು ಕೂಡ ಒಂದು ದುಡ್ಡಿಗೋಸ್ಕರ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅಂತೇಳಿ. ಅದಕ್ಕೆ ಇದೇ ಹೋರಾಟಕ್ಕೆ ನೀವು ಬರೋ ಅವಶ್ಯಕತೆನೂ ಇದ್ದಿದ್ದಿಲ್ಲ. ಈಗ ಯಾರೋ ಗೋಬೆ ಕೂರಿಸಿದ್ರಲ್ಲ, ನೀವು JDS ರೆಪ್ರೆಸೆಂಟೇಟಿವ್ ಅಂದ್ರು, ಬಿಜೆಪಿ ಅದರಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಇನ್ನೊಂದು ದುಡ್ಡು ಮಾಡೋದಾಗಿತ್ತು. ಪ್ರಾಯಶಃ 14ಕ್ಕೆ 28 ಸೈಟು ನೀವು ಮಾಡ್ಬೋದಾಗಿತ್ತು, ಅದು ಆಗಿಲ್ಲ. ಸೊ ಇಂಥವ್ರಿಗೆ ಒಂದೇನು ಮಾತು ಸ್ಟ್ರೈಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಈಗ ನೇರವಾಗಿ ನನ್ನ ಹೋರಾಟವನ್ನು ಹತ್ತಿಯೋದಕ್ಕೆ ಸಾಧ್ಯ ಇಲ್ಲದಾಗ ಈ ಥರ ಅಪಪ್ರಚಾರ ಮಾಡೋದು ನಮ್ಮ ದೇಶದಲ್ಲಿ ಸಾಮಾನ್ಯ ಆಗ್ಬಿಟ್ಟಿದೆ. ಅದೇ ದೊಡ್ಡ ಸಾಧನೆ ಆಗ್ಬಿಟ್ಟಿದೆ. ನಾನು ಅದನ್ನೇ ಕೇಳ್ತೀನಿ, ರೌಡಿ ಅಂದ್ರೆ ಏನು? ಈಗ ರೌಡಿಗೆ ಅಂದ್ರೆ ಆ ಒಂದು ಚಟುವಟಿಕೆನೇ ಬೇರೆ ರೀತಿ. ಹೌದು, ಆ ಥರದ್ದು ನನ್ನ ಯಾವ್ದಾರು ಒಂದು ಚಟುವಟಿಕೆ, ಯಾರಿಗಾರು ಬೆದರಿಕೆ ಹಾಕಿರೋದಂತಾಗ್ಲಿ, ಮತ್ತು ಚಾಕು ಇಟ್ಕೊಂಡು ನೀವು ಹೇಳ್ದಂಗೆ ಆಯುಧ ಇಟ್ಕೊಂಡು ಯಾವ್ದಾರು ಆಯುಧ ಇಟ್ಕೊಂಡು ಎದುರಿಸೋದಂತಾಗ್ಲಿ, ಆ ಥರದ್ದು ಯಾವ್ದಾರು ಒಂದು ಸಾಕ್ಷಿ ಇರಬೇಕಲ್ಲ. ಆ ಥರ ಯಾವುದೋ ಸಾಕ್ಷಿ ಅದು ಸುಮ್ಮನೆ ಇದು ಮಾಡಿದ್ರೆ ನೀವು ಆ ರೌಡಿ ಶೂಟ್ ಫೋನ್ ಮಾಡೋದಕ್ಕೆ ಸಂಬಂಧಪಟ್ಟ ವರದಿ ನೋಡಬೇಕು. ಬೀದಿಲಿ ಹೋಗ್ತಾರೆ ಹೆಣ್ಮಕ್ಳನ್ನ ನಾನು ವೀಡಿಯೋ ತೆಗೆದು ಫೋಟೋ ತೆಗಿತಿದ್ದೀನಿ, ಆ ಕಾರಣಕ್ಕೆ ಅವ್ರು ಎದುರ್ಕೊಂಡು ದುಡ್ಕೊಬಿಡೋದು. ಈಗ ಆ ಹೆಣ್ಮಕ್ಳು ನಾನು ಫೋಟೋ ತೆಗಿತಿದ್ದೀನಿ, ವೀಡಿಯೋ ತೆಗಿತೀನಿ, ಹಿಂಗೆ ಗೊತ್ತಾಗುತ್ತೆ. ಆ ಹೆಣ್ಮಕ್ಳು ನನ್ನ ಹೆಂಗೆ ಸಂಪರ್ಕ ಮಾಡ್ತಾಳೆ, ಮತ್ತು ನಾನೊಂದು ಹೆಂಗೆ ದುರುಪಯೋಗ ನನಗೆ ಅದು ನೋಡಿದ್ರೆ 21ನೇ ಶತಮಾನದಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಇಷ್ಟು ಕೀಳುಮಟ್ಟಕ್ಕಿದ್ದಾರೆ ಅನ್ಸುತ್ತೆ ಸರ್. ಪೊಲೀಸ್ ಅಧಿಕಾರಿ ಅಂದ್ರೆ ಅವ್ರದ್ದೇ ಆದ ಒಂದು ತಿಳುವಳಿಕೆಯ ಒಂದು ಗುಣಮಟ್ಟ ಇರ್ಬೇಕು. ಆದರೆ ನನಗೆ ಸಂಬಂಧಪಟ್ಟಾಗ ಏನು ಸುಳ್ಳು ಚಾರ್ಜ್ ಶೀಟ್ ಮಾಡಿದರೆ, ಸುಳ್ಳು ಪ್ರಕರಣ ದಾಖಲು ಮಾಡಿದರೆ, ಅದು ರೌಡಿ ಶೀಟ್ ಓಪನ್ ಮಾಡಿದ್ರೆ, ಆ ದಾಖಲೆ ನೋಡಿದ್ರೆ 21ನೇ ಶತಮಾನದಲ್ಲಿ ಪೊಲೀಸರು ಎಷ್ಟು ಕೀಳುಮಟ್ಟಕ್ಕಿದೆ ಅನ್ನೋದು ಗೊತ್ತಾಗುತ್ತೆ. ಇಂಥದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದು. ಇವೆಲ್ಲ ನನ್ನ ಹೋರಾಟ ಹತ್ತಿಗೆ ಒಂದು ಪ್ರಯತ್ನಗಳು. ಸೊ ಇಂಥ 100,000 ಪ್ರಯತ್ನ ಪಟ್ಟರು ಕೂಡ ಸ್ನೇಹಕೃಷ್ಣ ಮುಂದಿಟ್ಟ ಜನ ಹಿಂದೆ ಇಡಲ್ಲ. ಏನು ಗುರಿ ಸಾಧಿಸಬೇಕು ಅನ್ನೋ ಆ ಗುರಿ ಸಾಧಿಸಿ ಈಗ ಎಲ್ಲ ಒಂದ್ ಕಡೆ ಈಗ ಸಾಂದರ್ಭಿಕವಾಗಿ ಕೆಲವೊಂದು ಈ ರೀತಿ ಆದಾಗ ನೀವು ಕೆಲವೊಬ್ರು ಪೊಲೀಸರ ಯೂನಿಫಾರ್ಮ್ ಕಳಿಸಿ ಮತ್ತೆ ಗೂಟಕ್ಕೆ ಹಾಕ್ಸಿದ್ರಿ. ಆ ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ಹಮಾರ ಎನಿಮಿ ಆಫ್ ಎನಿಮೀಸ್ ಟು ಫ್ರೆಂಡ್ಸ್ ಅಂತ ಹೇಳ್ತಾರಲ್ಲ, ಹಂಗಾಗಿದ್ದ ಅನುಭವಗಳು ಇದಾವೆ ಸರ್ ಆ ಪೊಲೀಸರು? ವಿಶೇಷವಾಗಿ ನಾನೊಂದು ಕಲ್ಲೋಗಿ ತಿನ್ನೋರಿಗೆ ನನಗೂ ಹಂಗಾಗಿತ್ತು ಅಂತ ಆಗಿದಾವೆ ಅನುಭವಗಳು? ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ನನ್ನ ವಿರುದ್ಧ ಈ ಥರ ನನ್ನ ಹೋರಾಟದಿಂದ ಯಾರು ತೊಂದರೆ ಒಳಗಾಗಿದ್ದಾರೆ ಅಂಥವ್ರು ಅವ್ರದ್ದೊಂದು ಕೂಟನೇ ಇದೆ. ಅವರು ಇಟ್ಕೊಂಡು ಈ ಥರ ನನ್ನ ವಿರುದ್ಧ ಸುಳ್ಳು ಪ್ರಕರಣ ಮತ್ತೊಂದು ದಾಖಲಿಸುವಂಥದ್ದು, ನನಗೆ ಬೇರೆ ಥರ ತೊಂದರೆ ಕೊಡುವಂಥದ್ದೆಲ್ಲ ಪ್ರಯತ್ನಗಳು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಸೊ ಅದು ನಿಲ್ಲಲ್ಲ, ಅದು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಬೆಳೆಯಕ್ಕೆ ಹೋದಾಗ ಕಳೆ ತಾನೇ ಬಂದ್ಬಿಡುತ್ತೆ. ಹಾಗಾಗಿ ಬೆಳೆನ ಕಿತ್ತಿನ ಬಿಸಾಕಲ್ಲ, ಕಳೆನ ಕಿತ್ತು ಬಿಸಾಕಿ ಬೆಳೆನ ನಾವು ಇದು ಮಾಡ್ತೀವಿ. ಹಾಗಾಗಿ ಪೊಲೀಸ್ ಇಲಾಖೆ ಸಾಕಷ್ಟು ಜನ ನನಗೆ ಅಭಿಮಾನಿಗಳಿದ್ದಾರೆ, ಮತ್ತು ನನಗೆ ಕಂಡ್ರೆ ಗೌರವ ಕೊಡುವಂಥ ಸಾಕಷ್ಟು ಜನ ಇದ್ದಾರೆ. ಸ್ನೇಹಕೃಷ್ಣ ಏನಂತ ಅವ್ರಿಗೆ ಅರ್ಥ ಆಗಿರೋಂಥ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಅವರ ಕೆಲವರು ಈ ಥರ ಮಾಡ್ತಾರ ಕಾರಣಕ್ಕೆ ನಾನು ನನ್ನ ಹೋರಾಟ ನಿಲ್ಲಿಸಲ್ಲ. ಸೊ ಈಗ ವಿಶೇಷವಾಗಿ ಮೂಡ ಇದರಲ್ಲಿ, ಏಕೆಂದ್ರೆ ಈಗ ಇರೋದ ಸಬ್ಜೆಕ್ಟ್ ಜ್ವಲಂತ ಸಮಸ್ಯೆ ಅಂತೂ ಅಲ್ಲ, ಇದು ಜ್ವಲಂತ ಮ್ಯಾಟ್ರ್ ಅಂತ ಹೇಳ್ತಾನೆ. ಮೂಡಾದೇ ಇದೆ. ಇಲ್ಲಿ ಕೇವಲ 14 ಸೈಟ್ ಅಲ್ಲ, ನೀವು ಹೇಳ್ದಂಗೆ ಅದು ಸಾವಿರಾರು ಕೋಟಿ ಆಗತ್ತೆ ಅಂತ ಹೇಳಿ. ಪಕ್ಷಗಳ ವಿಚಾರ ಬಂದ್ರೆ ಇದು ಒಂದೇ ಪಕ್ಷ ಇದೆಯಾ ಅಥವಾ ಈ ಒಂದೇ ಕೆಲವೊಂದು ವ್ಯಕ್ತಿ ಇದಾರ ಅಥವಾ ಎಲ್ಲಾ ಪಕ್ಷದಲ್ಲೂ ಅಲ್ಲಿ ಇದ್ದಾರ? ಯಾಕಂದ್ರೆ ನೀವು ಕೆಲವೊಂದು ಹೆಸರುಗಳನ್ನ ನಿಮ್ಮ ಫೇಸ್ಬುಕ್ನಲ್ಲಿ ಇನ್ನೊಂದು ತಗೊಂಡಾಗ ಹೆಚ್ಚು ಕಮ್ಮಿ ಯಾರನ್ನೂ ಬಿಟ್ಟಿಲ್ಲ, ನೀವು ನಿಮ್ಮ ಸರ್ಕಲ್ನಾಗ ಎಲ್ಲರನ್ನೂ ತಗೊಂಡ್ರಿ. ಹಿಂಗಾಗಿ ನೀವು ಒಂದು ಪಕ್ಷಕ್ಕೆ ಗುರ್ಸ್ಕೊಳೋದು ಅನ್ನೋದೇ ತಪ್ಪು ನನ್ನ ಪ್ರಕಾರ. ಹೌದಾ ಸರ್? ಖಂಡಿತವಲ್ಲ ಸರ್, ನಾನು ಅದಕ್ಕೆ ಹೇಳ್ತೀನಿ ಒಂದು 3 ತಿಂಗಳು ಕಾಯಿರಿ ಅಂತೇಳಿ. ಸೊ ಯಾಕೆಂದರೆ ಎಲ್ಲ ರೀತಿಯ ತನಿಖೆ ಮುಗಿದ ನಂತರ ED ತನಿಖೆ ಮಾಡ್ತಾ ಇದ್ದಾರೆ. ಈಗ ನಾವು ಲೋಕಾಯುಕ್ತ ತನಿಖೆ ಮಾಡ್ತಾರೆ. ನಾವು ಮುಂದಿನ ದಿನ ಅದನ್ನು CBI ಕೊಡಿಸ್ಬೇಕು ಅಂತಿದ್ದೀವಿ. ಈ ತನಿಖಾ ಸಂಸ್ಥೆಗಳೆಲ್ಲ ತನಿಖೆ ಮಾಡಿದ ನಂತರ ಗೊತ್ತಾಗುತ್ತೆ ಸ್ನೇಹಕೃಷ್ಣ ಯಾವ ಬರೀ ವ್ಯಕ್ತಿ ಅಥವಾ ಪಕ್ಷ ಇಟ್ಕೊಂಡೆ ನಾವು ಹೋರಾಟ ಮಾಡೋದ ಅಥವಾ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಣ ಅನ್ನೋದು ಗೊತ್ತಾಗುತ್ತೆ. ಸೊ ನಾವು ಸುಮ್ಮನೆ ಬಾಯಲ್ಲಿ ಹೇಳೋಕ್ಕಿಂತ ದಾಖಲಾತಿಗಳು ಬಂದಾಗ ಸೊ ದಾಖಲಾತಿಗಳ ಸಮೇತ ಸಾಬೀತಾಗುತ್ತೆ. ಸೊ ನಾನಿಲ್ಲಿ ಒಂದೇ ಪಕ್ಷ, ಈಗ ಕಾಂಗ್ರೆಸ್ ಅಂತ ಇಟ್ಕೊಳ್ಳೋಣ, ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧ ಹೋರಾಡಿದ್ರೆ ಈ GT ದೇವೇಗೌಡರು ನಾನು ಆ ರೀತಿ ಮಾತಾಡ್ತಾನಲ್ಲ. ಸೊ ಮುಂದಿನ ದಿನಗಳಲ್ಲಿ BJP ಪಕ್ಷದವರು ಕೂಡ ಈ ಥರ ಅಕ್ರಮ ನಿವೇಶನ ಪಡೆದ್ರೆ ಅವ್ರನ್ನೂ ಕೂಡ ನಾನು ಬಿಡಲ್ಲ. ಸೊ ಇಲ್ಲಿ ಯಾವತ್ತೂ ನಂದು ಯಾವುದೇ ಹೋರಾಟ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘ, ಒಂದು ಸಂಸ್ಥೆ ಅಥವಾ ಒಂದು ಪಕ್ಷ ಅನ್ನೋದು ಇಲ್ಲವೇ ಅಲ್ಲ ಸರ್. ಯಾರು ಭ್ರಷ್ಟಾಚಾರ ಮಾಡಿ, ಯಾರು ಅಕ್ರಮ ಮಾಡಿದ್ರೆ, ಯಾರು ಏನೇನು ಮಾಡಿದ್ರೆ ಅವ್ರ ವಿರುದ್ಧ ಹೋರಾಟ ಮಾಡೋದೇ ನಂದು ಉದ್ದೇಶ. ಈಗ ಹೋರಾಟದ ಒಂದು ಕ್ಲೈಮ್ಯಾಕ್ಸ್ ಬರಬೇಕು ಅಂತಂದ್ರೆ ಈಗ ಆಲ್ಮೋಸ್ಟ್ ಈಗ 14 ಸೈಟ್ ವಾಪಸ್ ಕೊಟ್ಟರು, ಒಂದು ರೀತಿಯಿಂದ ಸೆಮಿಫೈನಲ್ಗೆ ಆಯ್ತು. ಸಿದ್ದರಾಮಯ್ಯ ಅವ್ರ ವಿಚಾರದಾಗ ತಾವು ನೇರವಾಗಿಯೂ ಆರೋಪ ಮಾಡಿದ್ರಿ, ಡೈರೆಕ್ಟ್ ಹೇಳಿದ್ರಿ, ಇಂಡೈರೆಕ್ಟ್ ಹೇಳಿದ್ರಿ, ಕಾಗದದ ಮೂಲಕ ಕೂಡ ಇವನ್ ನಮ್ಮ ಗವರ್ನರಿಗೆ ಕೂಡ ತಲುಪಿಸಿದ್ರಿ. ಅವ್ರು ಅಲ್ಲಿಂದ ಆ ಕುರ್ಚಿಗೆ ಕೂತ್ಕೋಬಾರ್ದು, ಯಾಕಂದ್ರೆ ಅಲ್ಲೇ ಕೂತ್ಕೊಂಡ್ರೆ ಅದು ತನಿಖೆಗೆ ಅಷ್ಟೊಂದು ಪೂರ್ವಕವಾಗಿ ಅವರು ಪ್ರೆಷರ್ ತಗೊಂಡ್ಬರ್ತಾರ ಅನ್ನೋ ರೀತಿಯಲ್ಲಿ ಕೂಡ ಹೇಳಿದ್ರು. ಈಗ ನಿಮ್ಮ ಹೋರಾಟದ ಎಕ್ದಮ್ ಕ್ಲೈಮ್ಯಾಕ್ಸಿಗೆ ಅವ್ರು ಆ ಸೀಟಿನಲ್ಲಿ ಉಳ್ಕೊಳ್ತಾರ, ಇಳಿತಾರ, ಅಥವಾ ಅವ್ರು ನಿಮ್ಮ ಹೋರಾಟ ಅವ್ರು ಅಂದ್ರೆ ಅವ್ರನ್ನ ಇಳಿಸೇ ತೀರ್ತಿ ಅನ್ನೋದ ಯಾವ ರೀತಿ ಸರ್ ವಿಶ್ಲೇಷಣೆ? ಸರ್, ಅವರು ಅಧಿಕಾರದಲ್ಲಿ
ಇಳಿಬೇಕು ಅಂತ ನಾನು ಇನ್ನೂ ಒತ್ತಾಯ ಮಾಡಿಲ್ಲ ಸರ್, ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಹ್ಮ್. ಇದೇ ಸಿದ್ದರಾಮಯ್ಯವರು ಈ ಹಿಂದೆ ಯಡಿಯೂರಪ್ಪ ವಿಚಾರ ಬಂದಾಗ ಯಾವುದೇ ಪ್ರಭಾವಿ ವ್ಯಕ್ತಿ ವಿರುದ್ಧ ದೂರು ದಾಖಲಾದಾಗ ಅವರು ಅಧಿಕಾರದಲ್ಲಿದ್ದರೆ ಆ ತನಿಖಾ ಸಂಸ್ಥೆ ಒಂದು ಪ್ರಭಾವ ಬೀರುತ್ತೆ. ಆ ತನಿಖಾ ಸಂಸ್ಥೆ ನಿಷ್ಪಕ್ಷಪಾತ ತನಿಖೆ ನಡೆಸೋದಕ್ಕೆ ಇಂಜುರಿಯಾಗಿ ಸಾಧ್ಯತೆ ಇರುತ್ತೆ. ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಅವ್ರು ಹೇಳಿದ ಮಾತು. ಅವ್ರು ಹೇಳಿದ ಮಾತಿನ ಮೇಲೆ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ಸೊ ನೀವು ಅಧಿಕಾರದಲ್ಲಿದ್ದರೆ ತನಿಖಾ ಸಂಸ್ಥೆಗೆ ಭಯ ಇರುತ್ತೆ, ನಿಮ್ಮನ್ನು ವಿಚಾರಣೆ ಮಾಡ್ಕೊಳೋದಕ್ಕೆ ಇಂಜುರಿ ಇರ್ತಾರೆ, ಸತ್ಯನ ಎತ್ತಿರೋದಕ್ಕೆ ಒಂದು ಇನ್ಲೆಟ್ ಹಾಕ್ಬೋದು. ಹಾಗಾಗಿ ನೀವು ಹೇಳಿದ ಮಾತನ್ನೇ ನೀವು ನೆನಪು ಮಾಡಿಕೊಂಡು ರಾಜೀನಾಮೆ ಕೊಡಿ. ನೈತಿಕತೆ ಪ್ರಶ್ನೆ ಇದೆ ಇಲ್ಲಿ, ಎಲ್ಲಾನು ಕಾನೂನು ಪ್ರಶ್ನೆ ಬರಲ್ಲ, ನೈತಿಕತೆ ಪ್ರಶ್ನೆ ಬರುತ್ತೆ. ಸೊ ನೈತಿಕತೆ ಉಳಿಸ್ಕೊಳ್ಳೋದು ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಒಂದು ಪೂರಕವಾಗಿರ್ಬೇಕು. ಸೊ ನೀವು ಹೇಳಿದ ಮಾತೇ ನೀವೇ ಉಲ್ಲಂಘನೆ ಮಾಡ್ತಾರೆ ಅಂದರೆ ನಿಮ್ಮ ವ್ಯಕ್ತಿತ್ವ ಏನಂತ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ಒಂಥರ ಗೋಮುಖ ವ್ಯಾಘ್ರ ಥರ ಹಿಂದೆ ಒಂಥರ ಮುಂದೆ ಒಂಥರ, ಬೇರೆಯವ್ರ ವಿಚಾರ ಬಂದಾಗ ಒಂದು ರೀತಿ ಮಾತಾಡ್ತಾರ, ನಿಮ್ಮ ವಿಚಾರ ಬಂದಾಗ ಒಂದು ರೀತಿ ಮಾತಾಡ್ತಾರ. ಇದೆಲ್ಲ ರಾಜ್ಯ ಜನತೆ ಗಮನಿಸ್ತಾ ಇದ್ದಾರೆ. ಅದು ಅವ್ರ ವ್ಯಕ್ತಿತ್ವಕ್ಕೆ ಅದು ಧಕ್ಕೆ ಆಗುತ್ತೆ. ಹಾಗಾಗಿ ಅವ್ರ ವ್ಯಕ್ತಿತ್ವನ ಉಳಿಸ್ಕೋಬೇಕು ಅಂತಂದರೆ ಅವ್ರು ಹೇಳಿದ ಮಾತಿನ ಪ್ರಕಾರ ಅವ್ರು ನಡ್ಕೊಳ್ಳೋದು ಸೂಕ್ತ ಅನ್ನೋದು ನನ್ನ ಮನವಿ. ಸೊ ಇನ್ನೊಬ್ಬರ ವಿಚಾರದಾಗ ಜಡ್ಜ್ ಆಗ್ತಾರೆ, ತಮ್ಮ ವಿಚಾರ ಬಂದಾಗ ವಕಾಲತ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ತಮ್ಮದು ತಾತ್ಪರ್ಯ. ಸರ್, ಈಗ ಫೈನಲ್ ಆಗಿ ನಿಮ್ಮ ಮುಂದಿನ ನಡಿಗೆ ಸಾಕಷ್ಟು ನಡೆದು ಬಿಟ್ಟಿದ್ದೀರಿ. ಪ್ರಾಯಶಃ ತಮ್ಮ ಚಪ್ಪಲ್ ಕೂಡ ಸೌದಿದ್ದಾವೆ. ಈಗ ಹೊಸ ಚಪ್ಪಲ್ ತಗೊಂಡು ಮತ್ತೆ ಅದರಲ್ಲೇ ನಿಮ್ಮ ನಡಿಗೆ ಆಗ್ತದೋ ಅಥವಾ ಇದು ಪೂರ ಸೌದ್ರು ಕೂಡ ಕಾಲು ನಡಿಗೆಯಲ್ಲಿ ಹೋಗ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಅವರ ಮುಂದಿನ ನಡಿಗೆ ಅನ್ಸುತ್ತೆ ಸರ್? ಏನೇ ಆದರೂ ಕೂಡ ನಾನು ಹೋರಾಟ ನಿಲ್ಲಿಸಲ್ಲ, ಹೋರಾಟ ಮುಂದೆ ಬರ್ತೀನಿ. ಮತ್ತು ಈಗ ನನಗೆ ಲಭ್ಯ ಆಗಿರೋ ದಾಖಲೆ ಪ್ರಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಷ್ಟೇ ಅಲ್ಲ, ಸೊ ಇಡೀ ಕರ್ನಾಟಕದ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಕೂಡ ಈ ಥರ ಅಕ್ರಮ ನಡೆದಿದೆ ಅಂತ ಮಾಹಿತಿ ಇದೆ. ಸೊ ಈಗಾಗಲೇ ನಾನು ಅದಕ್ಕೆ ಸಂಬಂಧಪಟ್ಟ ನನ್ನ ಹೋರಾಟವನ್ನು ಮುಂದುವರಿಸಿದ್ದೀನಿ, ಪ್ರಾರಂಭ ಮಾಡಿದ್ದೀನಿ. ಅದು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರ್ತೀನಿ. ಸೊ ನಿನ್ನೆ ಕೂಡ ಹೋಗಿ ನಗರಾಭಿವೃದ್ಧಿ ಅಧಿಕಾರಿಗಳನ್ನ ನಾನು ಭೇಟಿ ಮಾಡಿ ಬಂದಿದ್ದೀನಿ. ಇಲ್ಲ ಕೃಷ್ಣ, ನೀವು ನಿಮ್ಮ ಅರ್ಜಿನ ಆಧರಿಸಿ ನಾವು ಕ್ರಮಗಳಕ್ಕೆ ನಾವು ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ. ಅಂದರೆ ಕಾನೂನು ಹಂತವಾಗಿ ಕ್ರಮಗಳು ತಗೊಳ್ತಾ ಇದ್ದೀವಿ. ಸೊ ಸದ್ಯದಲ್ಲಿ ಅದಕ್ಕೆ ಸಂಪೂರ್ಣ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಇನ್ನು ಕೆಲವು ದಿವಸಗಳಲ್ಲಿ ಅವ್ರು ಕ್ರಮ ತಗೊಳ್ಳೋದು, ಅದನ್ನು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಇಡೀ ಕರ್ನಾಟಕದ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ 50 ಅನ್ನೋ ಪದದಲ್ಲಿ ಏನು ಅಕ್ರಮ ನಡೆದಿದೆ ಅದರೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅಂತಲೇ ನಾನು ಮತ್ತೆ ಮನವಿ ಮಾಡ್ಕೊಳ್ತೀನಿ. ಸರ್, ಇಷ್ಟೊಂದು ಸುದೀರ್ಘವಾಗಿ ಮಾತಾಡಿದ್ರಿ. ಈಗ ನವರಾತ್ರಿ ಘಟ್ಟ ಹಾಕ್ತಾ ಇದ್ದಾರೆ. ಇನ್ನೊಂದು ಚಾಮುಂಡಿಯ ಸ್ಥಳದಲ್ಲಿ ಅವರ ಪ್ರಾಯಶಃ ಅವರ ಆಶೀರ್ವಾದ ಇರೋದ್ರಿಂದಲೇ ನಿಮ್ಮಲ್ಲಿ ಒಂದು ಶಕ್ತಿ ಇದೆ. ಸೊ ವೀಕ್ಷಕರಿಗೆ, ನಮ್ಮ ವೀಕ್ಷಕರಿಗೆ ಒಂದು ಫೈನಲ್ ಆಗಿ ಜಾಗೃತರಾಗಿರಿ ಅಂತ, ಹಾಗೆ ದಸರಾ ವಿಶೇಷ ಜೊತೆಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಫೈನಲ್ ಆಗಿ? ಸರ್, ರಾಜ್ಯ ಜನತೆ ಅಲ್ಲ, ಇಡೀ ದೇಶ ಜನಕ್ಕೆ ನಮ್ಮ ಮನವಿ ಮಾಡ್ಕೊಳ್ಳೋದಂದರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ದಯವಿಟ್ಟು ನೀವೆಲ್ಲದಕ್ಕಿಂತ ಮುಖ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಏನು, ಇದರಲ್ಲಿ ನಮ್ಮ ಸ್ಥಾನಮಾನ ಏನು, ನಮ್ಗೆ ಇರತಕ್ಕಂಥ ಹಕ್ಕುಗಳು ಕರ್ತವ್ಯಗಳು ಏನು ಅದ್ರ ಬಗ್ಗೆ ತಿಳ್ಕೊಂಡು ಆ ನಿಟ್ಟಿನಲ್ಲಿ ನೀವು ನಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಮನವಿ. ಸೊ ಯಾಕೆ ಅಂತಂದರೆ ನಾವು ಸಮಾಜಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ. ಸಮಾಜ ಕೆಟ್ಟವಾಗಿದ್ದರೆ ನಾವು ಒಬ್ಬರೇ ಚೆನ್ನಾಗಿದ್ದರೆ ಸಾಕು ಅನ್ನೋ ಭಾವನೆ ತಪ್ಪು. ಈಗ ನೀವು ನೋಡ್ತಾ ಇದ್ದೀರಾ, ಈ ಇರಾಕ್ ಯುದ್ಧ ನಡೀತಿದೆ. ಸೊ ಅಲ್ಲಿ ಸಾಯ್ತಾ ಇರೋದು ಜನಸಾಮಾನ್ಯರಷ್ಟೇ ಹೊರತು ಯಾರಲ್ಲ. ಈ ಥರ ಕೆಟ್ಟ ಸಮಾಜ ಇದ್ದಾಗ ನಮ್ಮ ಒಂದು ಅಂತ್ಯ ಆಗುತ್ತೆ ಹೊರತು ಸಮಾಜದ ಏನೂ ಆಗಲ್ಲ. ಹಾಗಾಗಿ ನೀವೆಲ್ಲರೂ ಜಾಗೃತರಾಗಿ ನಿಮ್ಮ ಹಕ್ಕುಗಳನ್ನು ಚಲಾಯಿಸಿ, ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ, ನಮ್ಮ ತೆರಿಗೆ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಂತಹ ರಾಜಕಾರಣಿ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿ ನಮ್ಮ ಹಣ ನಮ್ಮ ಅಭಿವೃದ್ಧಿಗೆ ಮೀಸಲಾಗಿರಬೇಕು. ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ತಾವೆಲ್ಲರೂ ಪ್ರಶ್ನೆ ಮಾಡಬೇಕು, ಹೋರಾಟವನ್ನು ಮಾಡಬೇಕು. ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಹೋರಾಟ ಮಾಡಿದಾಗ ಖಂಡಿತವಾಗ್ಲೂ ಸಮಾಜದೊಂದು ದೊಡ್ಡ ಒಂದು ಬದಲಾವಣೆ ಬರುತ್ತೆ, ಸಮಾಜ ಸುಧಾರಣೆ ಆಗುತ್ತೆ, ದೇಶ ಉದ್ಧಾರ ಆಗುತ್ತೆ ಅನ್ನೋದು ನನ್ನ ಮನವಿ. ಧನ್ಯವಾದ ಸರ್, ಭಾಳ ಉತ್ತಮವಾಗಿ ಮಾತಾಡಿದ್ರಿ. ಹಾಗೆ ನಿಮಗೂ ಕೂಡ ಈಗ ದಸರಾ ವಿಶಸ್ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಅಂತ್ಯ ಹಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.